ಇಷ್ಟೆಲ್ಲ ಆದಮೇಲೆ ಈಗ ಸಿದ್ದರಾಮಯ್ಯರಿಗೂ ಕೂಡ ಜ್ಞಾನೋದಯ ಆಗಿರಂಗೆ ಕಾಣ್ತಾ ಇದೆ. ಅವರು ಟ್ವೀಟ್ ಮುಖಾಂತರ ಅದಕ್ಕೊಂದು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಕೆಟ್ಟ ಮೇಲೆ ಏನಾದರೂ ಬುದ್ಧಿ ಕಲ್ತರ ಸಿದ್ದರಾಮಯ್ಯನವರು, ಯಾಕಂದ್ರೆ ಸಿದ್ದರಾಮಯ್ಯನವರು ಮಾತಾಡುವಂತಹ ಮಾತುಗಳು ಅಂತ ಅದಕ್ಕೊಂದು ವಿಶೇಷವಾದಂತಹ ಒಂದು ವೇಟೇಜ್ ಇರ್ತಾ ಇತ್ತು. ಆದ್ರೆ ಈ ರೀತಿ ಮಾತಾಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಈ ಅಕ್ಕಪಕ್ಕ ಕುತ್ಕೊಂಡಿರ್ತಾರಲ್ಲ ಒಂದಿ ಮಾಗದರು, ಅವ್ರು ಹೇಳ್ಕೊಡ್ತಾರಲ್ಲ ಅಕ್ಕಪಕ್ಕದಲ್ಲಿರುವಂಥವ್ರು ಬಲೇ ಡೇಂಜರ್ಗಳವರು. ಅಕ್ಕಪಕ್ಕದಲ್ಲಿ ಈ ನಾಯಕರು ಏನು ಮಾಡ್ತಿರ್ತಾರಲ್ಲ ಅದನ್ನೆಲ್ಲಕ್ಕೂ ಅವ್ರು ಬಿಡ್ತಾರೆ. ಯಾವುದೋ ಮಾತಿನ ಧಾಟಿಯಲ್ಲಿರುವಂಥವ್ರು ಅದನ್ನು ಕೂಡ ಎಳ್ಕೊಂಡು, ಅದನ್ನು ಕೂಡ ಬಳಸ್ಕೊಂಡು ಅದನ್ನು ಮಾತಾಡ್ತಾರೆ. ಎಡವಟ್ಟಾಗುವಂಥದ್ದು ಅಲ್ಲೇ ನೋಡಿ. ಈಗ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟ ಹೇಳಿದ್ದಾರೆ, ನಮ್ಮ ತಾಯಂದ್ರೆ ಎಲ್ಲರೂ ಕೂಡ ಸಹಜವಾಗಿಯೇ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ತಾರೆ, ಅದ್ರಲ್ಲಿ ಯಾವುದೂ ದೊಡ್ಡ ಸಂಗತಿ ಇಲ್ಲ. ಹಿಂಗೆ ಹೇಳಿದ್ದಿನ ಬಿಟ್ಟು ನಾನು ಇನ್ಯಾವುದೂ ಕೂಡ ಹೇಳಿಲ್ಲ. ಸ್ವಾಮೀಜಿಗಳಿಗೆ ಅವಮಾನ ಮಾಡುವಂಥ ಪ್ರಶ್ನೆ ಇಲ್ಲ. ಅನಗತ್ಯವಾಗಿ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಆಗಿರುವಂಥದ್ದು. ರಾಜಕೀಯ ವಿರೋಧಿಗಳು ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನು ತಿರುಚಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಲ ಮಾಧ್ಯಮಗಳು ಕೂಡ ಸಾಥ್ ಕೊಡ್ತಿರುವಂಥದ್ದು ವಿಷಾದನೀಯ ಬೆಳವಣಿಗೆ ಅಂತ ಕೂಡ ಅವರು ಸೇರಿಸಿದ್ದಾರೆ. ನಮ್ಮ ತಾಯಂದಿರು ಸೇರಿದಂತೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ. ಇನ್ನು ಸರ್ವಜಾತಿಗಳ ಸ್ವಾಮೀಜಿಗಳ ಬಗ್ಗೆನೂ ಕೂಡ ನನಗೆ ಅಪಾರವಾದಂಥ ಗೌರವ ಇದೆ. ದೀರ್ಘಕಾಲದಿಂದ ನನಗೆ ಅವರ ಜೊತೆಗೆ ಹಾರ್ದಿಕವಾದಂಥ ಸಂಬಂಧ ಇದೆ. ಯಾವ ಸ್ವಾಮೀಜಿಗಳ ಬಗ್ಗೆನೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ನಾನು ಹಗುರವಾಗಿ ಮಾತಾಡಲ್ಲ. ನಾನು ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಸ್ಪಷ್ಟನೆ, ಅದು ಟ್ವಿಟರ್ ಮುಖಾಂತರ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಅದಾಗಿರಲಿಲ್ಲ. ನಾನು ನಮ್ಮ ತಾಯಂದಿರುಗಳು ತಲೆ ಮೇಲೆ ಸರಗಾಕೊಳ್ಳುವಂಥದ್ದು ಅತ್ಯಂತ ಸಹಜ. ಆ ವಿಚಾರವನ್ನು ಅಷ್ಟೇ ನೆನೆದುಕೊಂಡೆ. ಯಾವ ಸ್ವಾಮೀಜಿಗಳಿಗೂ ಕೂಡ ನಾನು ಅವಮಾನ ಮಾಡಿಲ್ಲ, ಮಾಡುವಂಥ ಉದ್ದೇಶ ನಂದಿಲ್ಲ. ಎಲ್ಲ ಸಮುದಾಯದ ಸ್ವಾಮೀಜಿಗಳ ಜೊತೆಗೂ ಕೂಡ ನಂದು ಒಳ್ಳೆ ಸಂಪರ್ಕ ಇದೆ, ಸಂಬಂಧ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅಶ್ವಥ್ ನಾರಾಯಣ್, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮೌಲಾನಾ ಶಾಹುಲ್ ಅಮೀದ್, ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಸಿದ್ಧಲಿಂಗ ಸ್ವಾಮೀಜಿ ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಬ್ದುಲ್ ರಜಾಕ್, ಮುಸ್ಲಿಂ ಮುಖಂಡರು. ಇನ್ನು ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠದ ಶ್ರೀಗಳು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ, ನನ್ನ ಚರ್ಚೆ ಶುರುವಾಗ್ತಾ ಇದೆ ಅಶ್ವಥ್ ನಾರಾಯಣ ಅವರ ಮುಖಾಂತರ. ಅಶ್ವಥ್ ನಾರಾಯಣಜಿ, ನೋಡ್ತಾ ಇದ್ದೀರಿ ಏನೇನು ಆಗ್ತಾ ಇದೆ ಅಂತ. ನಿನ್ನೆ ಸಿದ್ದರಾಮಯ್ಯವರು ಹೇಳಿರುವಂಥ ಮಾತು, ಅದಕ್ಕೆ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನನ್ನ ಉದ್ದೇಶ ಅದಾಗಿರಲಿಲ್ಲ, ಅನಗತ್ಯವಾಗಿ ರಾಜಕೀಯ ವಿರೋಧಿಗಳು ಅದನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರಿ? ಇಲ್ಲ, ಇದರಲ್ಲಿ ಯಾರು ತಿರುಚುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲ, ನಿಮ್ಮ ಕ್ಯಾಮ್ರಾದ ಎಲ್ಲವೂ ರೆಕಾರ್ಡ್ ಆಗಿದೆ, ಅವ್ರು ಏನು ಹೇಳಿದ್ದಾರೆ ಅನ್ನತಕ್ಕಂಥದ್ದು ಹೇಳುವಂಥ. ಈಗ ಅವರು ಮಾತಾಡಿದ್ರಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ, ಸ್ವಾಮೀಜಿಗಳ ಬಗ್ಗೆ ಮಾತಾಡಿದ್ದಾರೆ, ಜೈನ್ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯಾರು ಶಾಲೆಗಳಿಗೆ ಹೋಗೋದಿಲ್ಲ. ಶಾಲೆಗಳಿಗೆ ಹೋಗುವಾಗ ಅಲ್ಲಿ ಒಂದು ರೀತಿ ನಿಯಮ, ಯೂನಿಫಾರ್ಮ್ ಕೋಡ್ ಇದೆ, ಅದು ಅಪ್ಲೈ ಆಗ್ತದ. ಜೈನ್ಸ್ ಮಹಿಳೆಯರು ತಲೆ ಮೇಲೆ ಸೆರಗಾಕೊಳ್ತಾರೆ ಅಂತ ಮಾತಾಡ್ತಾರೆ. ಅದು ಶಾಲೆಗಳಿಗೆ ಅವ್ರು ಹೋಗ್ತಾರೆ, ಜೈನ್ಸ್ ಮಹಿಳೆಯರು ಸೆರಗಾಕೊಂಡು ಶಾಲೆಗೆ ಹೋಗ್ತಾರೆ. ಯಾವುದಕ್ಕೆ ಕಂಪ್ಯಾರಿಸನ್ ಇದೆಯಲ್ಲ, ಸಿದ್ದರಾಮಯ್ಯವ್ರ ಕಂಪ್ಯಾರಿಸನ್ ಇದು ಸರಿ ಇಲ್ಲ. ಇನ್ನೊಬ್ರು ಯಾರು ಕೂತ್ಕೊಂಡು ಮಾತಾಡ್ತಾ ಹೋಗ್ತಾರೆ, ಕಾಂಗ್ರೆಸ್ಸಿನ ವಕ್ತಾರ ಮಾತಾಡ್ತಾರೆ, ಗೋಮಟೇಶ್ವರನಿಗೆ ಬಟ್ಟೆ ತೋರಿಸ್ಬೇಕು ಅಂತ ಮಾತಾಡ್ತಾರೆ. ಏನಾಗಿದೆ ಇವ್ರಿಗೆಲ್ಲ? ಯಾಕೆ ಹೀಗೆ ಮಾತಾಡ್ತಾರೆ? ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರೋ ವ್ಯಕ್ತಿಗಳು ಈ ರೀತಿ ಮಿಸ್ಗೈಡ್ ಮಾಡುವಂಥ ಹೇಳಿಕೆಗಳನ್ನು ಯಾಕೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ? ಈಗ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಾಗಿದೆ, ಆ ತೀರ್ಪಿಗೆ ಏನು ಮಾಡಬೇಕು ಅನ್ನತಕ್ಕಂಥ ಕೂತ್ಕೊಂಡು ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡ್ತಾರಲ್ಲ ಸರ್, ನಾಳೆ ಎಕ್ಸಾಮ್ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಎಲ್ಲಿದ್ದಾರೆ ಇವರೆಲ್ಲ? ಇವರು ಸಮಾಜನ ಒಂದು ರೈಟ್ ಟ್ರ್ಯಾಕ್ಗೆ ತೊಗೊಳ್ಬೇಕಾಗಿರ್ತಕ್ಕಂಥವ್ರು ಎಲ್ಲ ಕೂತ್ಕೊಂಡು ಈ ರೀತಿ ಮಿಸ್ಗೈಡ್ ಮಾಡಿದ್ರೆ ಏನು ಅರ್ಥ ಇದ್ರದ್ದು? ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಸರ್, SSLC ಎಕ್ಸಾಮ್. ಬೆಳಿಗ್ಗೆ ಪೇಪರ್ ನಮಗೆ ಒಂಥರ ಆಶ್ಚರ್ಯ ಆಯಿತು. ನಾಳೆ ಏನು ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಎಕ್ಸಾಮ್ಗೆ ಹೋಗೋದು ನಾಳೆ 100 ಜನ ವಿದ್ಯಾರ್ಥಿಗಳು ಹೋಗ್ಲಿಲ್ಲ ಅಂತ ಹೇಳಿದ್ರೆ 10 years ಓದಿರ್ತಕ್ಕಂಥವ್ರದ್ದು ಪರಿಸ್ಥಿತಿ ಏನಾಗುತ್ತೆ ಸರ್? ಯಾಕೆ ಈ ರೀತಿ ಮಿಸ್ಗೈಡ್ ಮಾಡ್ತಾರೆ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದನ್ನ ಜ್ಞಾಪಿಸಬೇಕು. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ, ಬಹಳ ತ್ವರಿತವಾಗಿ ಅರ್ಜಿ ವಿಚಾರಣೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಪರೀಕ್ಷೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡೆ ಮಾತಾಡಬೇಕು. ರಾಜಶೇಖರಾನಂದ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ, ವಜ್ರದೇಹಿ ಮಠದ ಶ್ರೀಗಳು. ರಾಜಶೇಖರಾನಂದ ಸ್ವಾಮೀಜಿ, ಗಮನಿಸ್ತಾ ಇದ್ದೀರಿ ತಾವು, ನಿನ್ನೆ ಸಿದ್ದರಾಮಯ್ಯನವರು ಹೇಳಿರುವಂಥ ಮಾತು. ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮ ಹೆಣ್ಮಕ್ಳುಗಳು ತಲೆ ಮೇಲೆ ವಸ್ತ್ರ ಹಾಕೊಳ್ಳಲ್ವಾ, ಸ್ವಾಮೀಜಿಗಳ ತಲೆ ಮೇಲೆ ವಸ್ತ್ರ ಹಾಕೊಂಡ್ರಲ್ವಾ, ನೀವು ಅವ್ರಿಗೂ ಕೂಡ ಇದೇ ಮಾತು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ನಿನ್ನೆ. ಇದಾದ್ಮೇಲೆ ಸಿದ್ದರಾಮಯ್ಯನವರು ಈಗ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಅದೇ ಆ ರೀತಿ ಅಪಮಾನ ಮಾಡುವಂತ ಉದ್ದೇಶ ನಂದಾಗಿರ್ಲಿಲ್ಲ ಅಂತ. ಏನಂತೀರಿ ಸ್ವಾಮೀಜಿ? ಇಲ್ಲ, ಅಪಮಾನ ಮಾಡುವ ಉದ್ದೇಶವಿಲ್ಲ ಅಂತಲ್ಲ, ಆದ್ರೆ ಅವರ ಬಾಯಿಂದ ಆ ಮಾತು ಬರೋದಿಲ್ಲ. ಅವರಿಗೆ ಹಿಂದೂಗಳನ್ನ ನೋಡಿದ್ರೆ ಒಂದು ರೀತಿಯ ಸಿಟ್ಟು, ಅವರ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಹಾಗಾಗಿ ಇಂತಹ ಸನ್ನಿವೇಶಗಳಲ್ಲಿ ಅವರು ಹಿಂದೂ ಸಮಾಜವನ್ನ ಆವಾಗ ಕೆಣಕ್ತಾನೆ ಇದ್ದಾರೆ. ಈಗ ಇಲ್ಲಿ ಹಿಜಾಬ್ನ ವಿಷಯ ಬಂದಾಗ ಸ್ವಾಮೀಜಿಗಳ ಪೇಟದ ವಿಷಯದಲ್ಲಿ ಅಥವಾ ಅವರ ಪೋಷಾಕಿನ ವಿಷಯವನ್ನ ಚರ್ಚೆ ಮಾಡುವ ಅವಶ್ಯಕತೆ ಇವರಿಗೇನಿದೆ?
ಹಾಗಾಗಿ ಇವರಿಗೆ ಒಂದು ಕಡೆ ವೋಟ್ ಬ್ಯಾಂಕ್ ತಪ್ತಾ ಇದೆ, ಯಾರು ಇವರನ್ನ ಗಣಿಸ್ತಾ ಇಲ್ಲ. ಆ ಕಾರಣಕ್ಕೆ ಇವರು ಈ ರೀತಿಯ ಹುನ್ನಾರಗಳನ್ನ ಮಾಡ್ತಾ ಇರ್ತಾರೆ. ಇವರಿಗೆ ಇದೇ ಕಾರ್ಯ. ಯಾಕೆ ಅಂದ್ರೆ ಸ್ವಾಮೀಜಿ ತಾವ್ ಹೇಳ್ತಾ ಇದ್ರಿ ಏನು ಅಂದ್ರೆ ಅವ್ರಿಗೆ ಹಿಂದೂಗಳು ಕಂಡ್ರವ್ರಿಗೆ ಆಗಲ್ಲ ಅಂತ. ಅವ್ರೇನು ಹಿಂದೂ ಅಲ್ವಾ ಹಾಗಾದ್ರೆ ಅವರು ಸಿದ್ದರಾಮಯ್ಯನವರು? ಅವ್ರಿಗೆ ನೋಡಿ ಮಂಗಳೂರಿಗೆ ಬಂದಾಗ ಹೇಳ್ತಾರೆ ನಾನೊಬ್ಬ ಹಿಂದೂ, ರಾಮಾಯಣ ಓದ್ತೇನೆ, ಮಹಾಭಾರತ ನಮ್ಮ ಅಮ್ಮ ಓದಿ ನಮ್ಗೆ ಪಾಠ ಹೇಳಿದ್ದಾಳೆ ಅಂತ ಎಲ್ಲ ಹೇಳ್ತಾರೆ. ಅದೇ ಸದನದಲ್ಲಿ ಸ್ವಾಮೀಜಿಗಳ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಇದಕ್ಕೇನು ಗೌರವ ಇದೆ? ಇದು ಡಬಲ್ ಸ್ಟ್ಯಾಂಡ್ ಅಲ್ವೇ? ಓಕೆ 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 ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ. ನಮ್ಮ ಜೊತೆಗೆ ರಜಾಕ್ ಇದ್ದಾರೆ, ಈ ಮೌಲಾನಾ ಶಾಹುಲ್ ನಮ್ಮ ಜೊತೆಗೆ ಇದ್ದಾರೆ, ಸೊ ಸಿದ್ಧಲಿಂಗ ಸ್ವಾಮೀಜಿ ನಮ್ಮ ಜೊತೆಗೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಮೌಲಾನಾ ಶಾಹುಲ್ ನಮ್ಮ ಜೊತೆಗೆ ಇದ್ದಾರೆ, ಮುಸ್ಲಿಂ ಮುಖಂಡರು ಶಿವಮೊಗ್ಗದಿಂದ. ಮೌಲಾನಾ ಅವರೇ, ಗಮನಿಸ್ತಾ ಇದ್ದೀರಿ ತಾವು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಆದ್ಮೇಲೆ ಏನೇನು ಯಾವ್ಯಾವ ರೀತಿ ಅವರ ವಿರುದ್ಧ ವಾಗ್ದಾಳಿ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ, ಏನಂತೀರಿ ಇದ್ರ ಬಗ್ಗೆ? ಹೌದು ರಂಗನಾಥ್ ಅವರೇ, ಈಗಾಗಲೇ ನಿನ್ನೆಯಿಂದ ಒಂದು ಹೊಸ ಚರ್ಚೆ ನಾವೀಗ ನೋಡ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಅವರ ಹೇಳಿಕೆ ಅವರ ಭಾವನೆಗೆ ಬಿಟ್ಟಿದ್ದು. ಯಾವ ರೀತಿಯ ಭಾವನೆ ಇಟ್ಕೊಂಡು ಅವ್ರು ಮಾತನಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಯಾವುದೇ ಒಂದು ಸಮುದಾಯದಲ್ಲಿರುವಂತಹ ಧಾರ್ಮಿಕ ಮುಖಂಡರುಗಳನ್ನ, ಮಠಾಧೀಶರುಗಳನ್ನ ಅಥವಾ ಯಾವುದೇ ಧರ್ಮದ ಧಾರ್ಮಿಕ ಮುಖಂಡರನ್ನ ಈ ರೀತಿಯಾಗಿ ಒಂದು ವಿಷಯಕ್ಕೆ ನಾವು ಹೇಳುತ್ತಿರುವುದು ಸರಿಯಲ್ಲ. ಖಂಡಿತವಾಗಿ ಕೂಡ ಅದು ಸಮಾಜದ ಒಂದು ಬೆಳವಣಿಗೆಗೆ ಅದು ತುಂಬಾ ಒಂದು ಮಾರಕವಾದಂತಹ ಒಂದು ವಿಷಯ ಆಗಿರ್ತದೆ. ಆದ್ರಿಂದ ಇಲ್ಲಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಯಾವ ವಿಷಯಕ್ಕೆ ಸೀಮಿತ ಆಗಿರ್ಬೇಕು ಆ ವಿಷಯ ಅದಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು. ಅದಕ್ಕೆ ಅಗತ್ಯವಿಲ್ಲದ ವಿಷಯಗಳನ್ನು ಎಳೆತಂದು ಸಮಾಜದಲ್ಲಿ ಮತ್ತಷ್ಟು ಅಶಾಂತಿ ಉಂಟು ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಅದು ರಾಜಕೀಯದವರು ಮಾಡಬಾರ್ದು, ವಿವಿಧ ಸಂಘಟನೆಯವರು ಕೂಡ ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದು. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಅಬ್ದುಲ್ ರಜಾಕ್, ಏನಂತೀರಿ, ತಾವೇನಂತೀರಿ? ನೋಡಿ, ಸಿದ್ದರಾಮಯ್ಯನವರು 5 ವರ್ಷ ಕರೆಕ್ಟಾಗಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಧರ್ಮ ವರ್ಗಗಳನ್ನು ಜೊತೆಗೆ ತಗೊಂಡು ಒಂದು ನೀಟ್ ರಾಜಕಾರಣ ಮಾಡಿದಾರಲ್ಲ, ಅದು BJPದವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇವಾಗ ಒಂದು ಭಯ ಕಾಡಿದೆ, ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಒನ್ಸ್ ಅಗೇನ್ ಅಂತ ಹೇಳಿದ್ರೆ ಇಟ್ ವಿಲ್ ಎಫೆಕ್ಟ್ BJP ಅಂತ. ಒಂದು ಕಪ್ಪು ಚುಕ್ಕೆ ಇಲ್ಲ 5 ವರ್ಷಗಳಲ್ಲಿ. ಒನ್ಸ್ ಅಗೇನ್ ಅಂತ ಹೇಳಿದ್ರೆ ಇವಾಗ ಮುಂದಕ್ಕೆ ಚುನಾವಣೆ ಬಂದಾಗ ಸಿದ್ದರಾಮಯ್ಯನ ನೋಡಿ, ಅವರಲ್ಲಿರೋ ಕ್ಯಾಲಿಬರು, ಅವರು ಮನಸ್ಸಿಂದ ಮಾತಾಡೋರು. ನಾನೇನು ಕಾಂಗ್ರೆಸ್ನವ್ರಿಗೆ ಹೊಗಳ್ಬೇಕಂತ ಹೇಳ್ತಿಲ್ಲ, ನಾನು ನೋಡಿರೋದನ್ನ ಹೇಳ್ತೀನಿ. ಇದೇ ಚಾನಲಲ್ಲಿ ಕೂತು ಎಷ್ಟೋ ಸಲ ನಾನು ಯಡಿಯೂರಪ್ಪನವ್ರ ಬಗ್ಗೆ ಅಪಾರ ಗೌರವ ಅವ್ರು ಕಂಡ್ರೆ. ಯಾಕೆ ನಮ್ಮ ಇದು ನೋಡಿ, ಎಲ್ಲ ಧರ್ಮ ವರ್ಗ ತಗೊಂಡು ನಡಿಬೇಕು. ಈ ಸರ್ಕಾರ ಮುಸಲ್ಮಾನರ ಕೈ ಬಿಟ್ಟು ಬರೀ ಹಿಂದೂಗಳ ತುಷ್ಟೀಕರಣ ಮಾಡಿಕೊಂಡು ಹಿಂದೂಗಳಿಗೆ ಅಂತ ಹೇಳ್ಬಿಟ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಮುಖ್ಯಮಂತ್ರಿಗಳಿಂದ ಬರ್ತಾ ಇದ್ರೆ ಎಲ್ಲಿಂದ ಒಂದು ಭಕ್ತಿ ಭಾವನೆ ಬರುತ್ತೆ ಹೇಳಿ ಸರ್ಕಾರದ ಬಗ್ಗೆ? ಅದೇ ನೀವು ಹಿಂದಿನ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಗೆ ತಾವು ಹೇಳ್ತಾ ಇದ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ಯಾರು ಹೇಳ್ದವರು? ಮುಖ್ಯಮಂತ್ರಿಗಳು ಯಾವ ರೀತಿ, ಯಾವ ಆಧಾರದ ಹೇಳ್ತಾ ಇರ್ತಾವೆ ನೋಡಿ, ಯಾವ ಸಂದರ್ಭದಲ್ಲಿ ಹೇಳಿದರೆ ಮುಖ್ಯಮಂತ್ರಿಗಳು ನಿಮ್ಗೂ ಚೆನ್ನಾಗಿ ಗೊತ್ತು ಯಾರು ತುಷ್ಟೀಕರಣದ ರಾಜಕಾರಣ ಮಾಡ್ತಿದ್ದಾರೆ. ಹೇಳಿ ಸ್ವಾಮಿಗಳೇ. ಅಲ್ಲ, ಸ್ವಾಮೀಜಿಗಳ ಹೇಳಿಕೆ ಕ್ರಿಯೆಗೆ ಪ್ರತಿಕ್ರಿಯೆನ? ಸ್ವಾಮೀಜಿಗಳ ಹೇಳಿಕೆ ಇಲ್ಲ ದಯವಿಟ್ಟು ನೋಡಿ, ಇದು ಶಿರವಸ್ತ್ರದ ವಿಷಯ. ಅವ್ರ ಮಾತಲ್ಲಿ ಏನು ತಪ್ಪಿಲ್ಲ. ಸಿದ್ದರಾಮಯ್ಯ ಅವ್ರ ಮಾತಲ್ಲಿ ಏನು ತಪ್ಪಿಲ್ಲ. ಅವ್ರು ಏನ್ ಹೇಳಕ್ ಇಷ್ಟಪಟ್ಟಿದ್ರು ಗೊತ್ತಾ? ಎಲ್ಲ ಧರ್ಮದಲ್ಲೂ ಇದಿದೆ, ಎಲ್ಲ ಧರ್ಮಗಳಲ್ಲೂ ಇದಿದೆ. ಇದು ಒಂದು ಎಲ್ಲ ಧರ್ಮದ ಅಂಶ, ಬರೀ ಮುಸಲ್ಮಾನರದಲ್ಲ. ಜೈನರು ಹಾಕಲ್ವಾ, ಸ್ವಾಮಿಗಳು ಹಾಕಲ್ವಾ? ಆತರ ಅದಕ್ಕೂ ಶಾಲೆಗಳಿಗೆ ಹೋಗ್ತಾ ಇಲ್ಲ. ಇದು ತಪ್ಪು ಮಾತು. ಅವ್ರು ಹೇಳ್ತಿರೋದೇನು? ಪ್ರತಿಯೊಂದು ಧರ್ಮದಲ್ಲೂ ಇದು ಇದೆ. ಇದು ಶಿರವಸ್ತ್ರ ಅನ್ನೋದು ಧರ್ಮದ ಒಂದು ಅಂಶ. ಶಾಲೆಗೆ ಹೋಗೋದಿಲ್ಲ ಸರ್, ನಾನು ಹೇಳ್ತೀನಿ, ಜೈನ್ ಮಹಿಳೆಯರು ಶಾಲೆಗೆ ಹೋಗ್ತಾರ? ನೋಡಿ, ನೀವು ಉದಾಹರಣೆ ಧರ್ಮದ ಒಂದು ಅಂಶ, ಶಾಲೆಗೆ ಅಂತಲ್ಲ, ಉದಾಹರಣೆ ಅವಕಾಶ ಕೊಡಿ. ಅದು ಇದಕ್ಕೆ ಸ್ವಾಮಿಗಳ ಅವಮಾನ ಹೆಂಗಾಯ್ತು ಸರ್? ಸ್ವಾಮಿಗಳ ಅವಮಾನ ಹೆಂಗೆ? ಶಾಲೆಗೆ ಹೋಗುವ ಒಂದು ಹಿಜಾಬ್ ವಿಷಯಕ್ಕೆ ಸ್ವಾಮೀಜಿಯವರ ಉಡುಗೆ ತೊಡುಗೆ ಬಗ್ಗೆ ನೀವು ಕಂಪೇರ್ ಬರೀ ಸ್ವಾಮೀಜಿ ಬಗ್ಗೆ ಹೇಳಿದ್ರ? ಬರೀ ಸ್ವಾಮೀಜಿಗಳ ಬಗ್ಗೆ ಹೇಳಿಲ್ಲ. ಅವ್ರು ಶಾಲೆಗೆ ಹೋಗ್ತಾರ ಸರ್? ತಿರ್ಗಾದೆ ಮಾತಾಡ್ತಿದ್ರಲ್ಲ, ಶಾಲೆಗೆ ಹೋಗ್ತಾರೆ ಅವ್ರು ಹೇಳಿ. ಪ್ರತಿಯೊಂದು ಧರ್ಮದ ಅಂಶ ಇದು ಅಂತ ತೋರ್ಸಕ್ ಹೊರಟಿ ಅವ್ರು ಆ ಮಾತನ್ನ ಹೇಳಿರೋದು. ಶಾಲೆ ಮಕ್ಕಳುಗಳು ಶಾಲೆಗೆ ಹೋಗೋ ವಿಷಯದಲ್ಲಿ ಹಿಜಾಬ್ ಬಂದಿದ್ರಿಂದ ಅದಕ್ಕೂ ಕಂಪೇರ್ ನೋಡಿ, ಹಿಜಾಬ್ ಒಂದು ಸರ್, ಹಿಂಗಾಗಿನೇ ಈ ವಿಷಯಗಳು ಇದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲಿಂದ ಬಂತು? ಈ ತರದ ಹಿಂದೂ ಮುಸ್ಲಿಂ ಎಲ್ಲಿಂದ ಬಂತು? ಈ ತರದ ಹೇಳಿಕೆಗಳಿಂದ ಹಿಂದೂ ಮುಸ್ಲಿಂ ಎಲ್ಲಿಂದ ಹೇಳ್ಕೊಂಡ್ ಬಂದ್ರಿ. ಈ ತರದ ಪ್ರಶ್ನೆ ತಮಗೆ,
ಇದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲಿಂದ ಬಂತು? ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ನೀವೇನು ಪರ್ಟಿಕ್ಯುಲರ್ ಏನ್ ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನು ಕೊಡಬೇಕು. ಅನಗತ್ಯವಾಗಿ ಬೇರೆ ಬೇರೆಯನ್ನ ಹೇಳಿದ್ರೆ ಏನಾಗುತ್ತೆ? ಧರ್ಮದ ಅಂಶ ಇದೆ ಯಶವಂತ ರಣಜಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಒಂದೇನು ಅಂತಂದ್ರೆ, ಕಾಂಗ್ರೆಸ್ ನಾಯಕರನ್ನ ನಾವು ಕರೆದ್ವಿ ಚರ್ಚೆಗೆ ಬನ್ನಿ ಅಂತ, ಆದ್ರೆ ಕಾಂಗ್ರೆಸ್ಸಿಂದ ಫರ್ಮಾನ್ ಹೊರಡಿಸಿದಾರಂತೆ, ಯಾರೂ ಕೂಡ ಚರ್ಚೆಗೆ ಹೋಗಬಾರ್ದು ಅಂತ. ಒಂದು ಭಾಳ ಅರ್ಥ ಆಗದಿರುವಂಥ ಸಂಗತಿ ಏನು ಅಂತಂದರೆ, ನೀವು ಈ ರೀತಿ ಏನಾದರೂ ದೊಡ್ಡ ಸಂಗತಿಗಳು ಬಂದಂಥ ಸಂದರ್ಭದಲ್ಲಿ ನೀವೇನಾದರೂ ಮಾತಾಡಲಿಲ್ಲ ಅಂತಂತಂದರೆ ನಷ್ಟ ನಿಮಗೇನೆ, ಇನ್ನಷ್ಟು ಗೊಂದಲಗಳು ಮೂಡ್ತವೆ ವಿನಃ ಮತ್ತಿನ್ನೇನೂ ಆಗಲ್ಲ. ಅದನ್ನು ಸಂಬಂಧಪಟ್ಟಂಥವ್ರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನಷ್ಟು ಚರ್ಚೆ ಮಾಡ್ತೀವಿ. ಈಗಾಗಲೇ ಸಿದ್ದರಾಮಯ್ಯನವರ ಹೇಳಿಕೆ ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ಮುಂದುವರೆದ ಇನ್ನೊಂದು ಭಾಗವೂ ಕೂಡ ಆಯಿತು. ಸ್ವಾಮೀಜಿಗಳ ವಿಚಾರದ ಒಂದು ಭಾಗ ಆದರೆ ಇನ್ನೊಂದು ಮುಂದುವರೆದು ಹೇಳಿದರು, ಹಿಂದೂ ಮತ್ತು ಮುಸಲ್ಮಾನರ ಹತ್ಯೆ ಮತ್ತು ಹಿಂದೂಗಳಲ್ಲೂ ಕೂಡ ಬೇರೆ ಬೇರೆ ಸಮುದಾಯಗಳ ಹತ್ಯೆಯ ವಿಚಾರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಂತಹ ಸಂದರ್ಭದಲ್ಲಿ ನೀವು 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟಿದ್ದೀರಿ, ಕೊಡಿ, ತೊಂದರೆ ಇಲ್ಲ. ಆದ್ರೆ ಅದೇ ಓರ್ವ ದಲಿತ ಯುವಕನನ್ನ ಬಜರಂಗ ದಳದ ಕಾರ್ಯಕರ್ತ ಹತ್ಯೆಗೈದಾಗ ನೀವು ಯಾಕೆ ಪರಿಹಾರವನ್ನು ಕೊಟ್ಟಿಲ್ಲ? ಮುಸ್ಲಿಂ ಯುವಕನನ್ನ ಹತ್ಯೆಗೈದಾಗ ಯಾಕೆ ಪರಿಹಾರ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಎತ್ತಿದ್ದಾರೆ. ಅದರ ಬಗ್ಗೆ ವರದಿಯನ್ನು ತೋರಿಸಿ ನೋಡಿ. ಫ್ರೀ ಟ್ರೇಡ್ ಇದೆ, ಯಾರು ಬೇಕಾದ್ರೂ ವ್ಯಾಪಾರ ಮಾಡಬಹುದು, ಹಕ್ಕನ್ನ ನಿರ್ಬಂಧ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾರೇ ಹಿಂದೂ ವಿರೋಧಿಗಳಿದ್ರೂ ಕೂಡ ಅವ್ರ ಜೊತೆ ವ್ಯವಹಾರಗಳನ್ನ ಮಾಡಬಾರದು. ಹರ್ಷನ್ ಕೊಲೆ ಆಯ್ತು ಶಿವಮೊಗ್ಗದಲ್ಲಿ, ಅವನಿಗೆ 25 ಲಕ್ಷ ಕೊಟ್ಟು. ಸಮೀರ್ ಸುಭಾನ್ ಅಂತ ಕೊಲೆ ಆಯ್ತು, ಅವನಿಗೆ 25 ಲಕ್ಷ ಕೊಟ್ಟಿಲ್ಲ. ಹೇಗೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ, ಹೇಗೆ ಅಮಾನವೀಯವಾದಂತ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಇವರು ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡಕ್ ಶುರು ಮಾಡಿದ್ದಾರೆ. ಸ್ವಾಮೀಜಿಗಳ ಶಿರವಸ್ತ್ರದ ಕುರಿತು, ಹಿಂದೂ ಹೆಣ್ಣುಮಕ್ಕಳು ತಲೆ ಮೇಲೆ ಹಾಕೊಳ್ಳೋ ಸೆರಗಿನ ಕುರಿತು ಸಿದ್ದರಾಮಯ್ಯ ಆಡಿರೋ ಮಾತು ದೊಡ್ಡ ವಿವಾದ ಎಬ್ಬಿಸಿದೆ. ಆದ್ರೆ ಇದು ಇಲ್ಲಿಗೆ ಮುಗ್ದಿಲ್ಲ. ಮುಸ್ಲಿಂ ವರ್ತಕರಿಗೆ ಹೇರಲಾಗ್ತಿರೋ ನಿಷೇಧ ಹಾಗೂ ಹರ್ಷನ ಹತ್ಯೆಗೆ ನೀಡಿದ ಪರಿಹಾರದ ವಿಚಾರವನ್ನು ಸಿದ್ದು ಕೆದಕಿ ಕಿಡಿ ಹಚ್ಚಿದ್ದಾರೆ. ಹಿಂದೂ ವ್ಯಕ್ತಿ ಹತ್ಯೆಯಾದ್ರೆ ಹೆಚ್ಚಿನ ಪರಿಹಾರ, ಮುಸ್ಲಿಂ ವ್ಯಕ್ತಿ ಹತ್ಯೆಯಾದ್ರೆ ಕಮ್ಮಿ ಪರಿಹಾರ. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದು ಗದಾ ಪ್ರಹಾರ. ಹೌದು, ಶಿವಮೊಗ್ಗದಲ್ಲಿ ಹರ್ಷನ ಹತ್ಯೆಯಾದ ಬಳಿಕ ನೀಡಿದ ಪರಿಹಾರದ ವಿಚಾರವಾಗಿಯೂ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಹತ್ಯೆಯಾದಾಗ ಮಾತ್ರ ಪರಿಹಾರ ಕೊಡ್ತಾರೆ, ಅದೇ ಮುಸ್ಲಿಮರು ಸತ್ತಾಗ ಯಾಕೆ ಕೊಡಲ್ಲ ಅಂತ ಪ್ರಶ್ನಿಸಿದ್ದಾರೆ. ತಾರತಮ್ಯ ಮಾಡ್ತಿರೋದು ಎದ್ದು ಕಾಣ್ತಿದೆ ಅಂತ ಆರೋಪಿಸಿದ್ದಾರೆ. ಹರ್ಷನ್ ಕೊಲೆ ಆಯ್ತು ಶಿವಮೊಗ್ಗದಲ್ಲಿ, ಅವನಿಗೆ 25 ಲಕ್ಷ ಕೊಟ್ಟು ಕೊಡ್ಲಿ. ಅದೇ ದಿನೇಶನ್ ಕೊಲೆ ಆಯ್ತು ಬೆಳ್ತಂಗಡಿನಲ್ಲಿ, ಅವ ST, ಅವನಿಗೆ 25 ಲಕ್ಷ ಕೊಡ್ಲಿಲ್ಲ. ನರಗುಂದಲ್ಲಿ ಸಮೀರ್ ಸುಭಾನ್ ಅಂತ ಕೊಲೆ ಆಯ್ತು, ಒಬ್ಬ ಮುಸ್ಲಿಂ, ಅವನಿಗೆ 25 ಲಕ್ಷ ಕೊಡ್ಲಿಲ್ಲ. ದಿನೇಶ್ ಕೊಲೆ ಮಾಡಿದವರು ಕೂಡ ಸಂಘ ಪರಿವಾರದವರು, ಬಜರಂಗ ದಳದವರು. ಸುಭಾನ್ ಕೊಲೆ ಮಾಡಿದವರು ಕೂಡ ಸಂಘ ಪರಿವಾರದವರು. ಅವರು ಸಂಘ ಪರಿವಾರದವರು ಕೊಲೆ ಮಾಡಿದ್ದಾರೆ, ಸತ್ತಿನವರು ಸೆಳುಕಾಸ್ಟವರು ಮುಸ್ಲಿಂ ಅಂದ್ಬಿಟ್ಟು ಅವರು ಕೊಡಲಿಲ್ಲ. ಇಲ್ಲಿ ಅರಸ ಸತ್ತಿದ್ದಾನೆ ಅಂತೇಳಿ ಮುಸಲ್ಮಾನರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ 25 ಲಕ್ಷ ಕೊಡ್ತೀವಿ. ಎಸ್ ದುಡ್ಡು ಅಂತಂದ್ರೆ ಇವ್ರ ಮನೆ ದುಡ್ಡ. ಹೇಗೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ, ಹೇಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಹೇಗೆ ಅಮಾನವೀಯವಾದಂತ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದು, ಬಿಜೆಪಿಯವರು ಮತಗಳ ಕ್ರೋಢೀಕರಣಕ್ಕಾಗಿ ವ್ಯಾಪಾರ ನಿಷೇಧ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ, ಆ ಮೂಲಕ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಪೋಲರೈಸೇಷನ್ ಆಫ್ ವೋಟ್ಸ್ಗೆ ಶುರು ಮಾಡಿದ್ದಾರೆ. ಹಿಜಾಬ್ ಮಾಡಿದ್ದು ಅದಕ್ಕೋಸ್ಕರ, ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ದು ಅದಕ್ಕೋಸ್ಕರ. ಈಗ ಜಾತ್ರೆಗಳಲ್ಲಿ ಮೊದಲಿಂದ ನಡ್ಕ ಬರ್ತಿತ್ತು. ಫ್ರೀ ಟ್ರೇಡ್ ಇದೆ, ಯಾರು ಬೇಕಾದ್ರೂ ವ್ಯಾಪಾರ ಮಾಡಬಹುದು, ಅದು ಫಂಡಮೆಂಟಲ್ ರೈಟ್, ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕು. ಈಗ ಹಕ್ಕನ್ನ ನಿರ್ಬಂಧ ಮಾಡಲಿಕ್ಕೆ ಹೊರಟಿದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ದ್ವೇಷದ ರಾಜಕಾರಣಕ್ಕೆ ಅವಕಾಶ ಇಲ್ಲ, ಸ್ನೇಹದ ರಾಜಕಾರಣಕ್ಕೆ ಅವಕಾಶ ಇಲ್ಲ. ಸ್ನೇಹದ ರಾಜಕಾರಣ,
ಇವ್ರು ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡಕ್ ಶುರು ಮಾಡಿದ್ದಾರೆ. ಹಳ್ಳಿ ಹಳ್ಳಿಗೂ ಹರಡಿದ ನಿರ್ಬಂಧ ಜ್ವಾಲೆ. ಹೌದು, ಒಂದ್ ಕಡೆ ರಾಜಕೀಯ ಗುದ್ದಾಟ ನಡೀತಿದ್ರೆ ಮುಸ್ಲಿಂ ವರ್ತಕರ ಮೇಲಿನ ನಿಷೇಧದ ಕಿಡಿ ಹಳ್ಳಿ ಹಳ್ಳಿಗೂ ವ್ಯಾಪಿಸಿದೆ. ಶಿವಮೊಗ್ಗದ ಮಾರಿಕಾಂಬಾ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನಿರಾಕರಿಸಲಾಗಿತ್ತು. ಇದೇ ಜ್ವಾಲೆ ಇವತ್ತು ಶಿವಮೊಗ್ಗ ತಾಲೂಕಿನ ಮಲಗೊಪ್ಪ ಗ್ರಾಮಕ್ಕೂ ಹರಡಿತು. ಇಲ್ಲಿಯ ಚನ್ನಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಇನ್ನು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇವತ್ತು ವಾರ್ಷಿಕ ಜಾತ್ರೋತ್ಸವ ನಡೆದಿತ್ತು. ಈ ಜಾತ್ರೆಗೂ ಕೂಡ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಲಾಗಿತ್ತು. ವ್ಯಾಪಾರದ ಉದ್ದೇಶಕ್ಕೆ ಬಂದಿದ್ದ ಮುಸ್ಲಿಮರನ್ನ ಮನವೊಲಿಸಿ ವಾಪಸ್ ಕಳಿಸಿದ್ದಾರೆ. ಇತ್ತ ಕಲಬುರಗಿಯಲ್ಲಿ ಮೊನ್ನೆಯಷ್ಟೇ ಶರಣಬಸವೇಶ್ವರ ರಥೋತ್ಸವ ನಡೆದಿತ್ತು. ಬಳಿಕ ಜಾತ್ರೆ ನಡೀತಾ ಇದ್ದು, ಈ ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳ ಬಳಿ ಮಾತ್ರ ಖರೀದಿ ಮಾಡಿ ಅಂತ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಅಭಿಯಾನ ಆರಂಭಿಸಿದ್ದಾರೆ. ವಿರೋಧಿಗಳು ಯಾರಿದ್ದಾರೆ ಅವ್ರ ಜೊತೆ ನಾವು ಯಾರು ವ್ಯವಹಾರ ಮಾಡಾರ್ದೆ. ನಮ್ಮ ಹಿಂದೂ ಪರವಾಗಿ ಯಾರಿದಾರ, ನಮ್ಮ ಸಂಗಾತಿ ಯಾರಿದಾರ, ಅವ್ರಿಗೆ ನಾವೇನು ಅಂತಂದ್ರೆ ವ್ಯಾಪಾರ ಅವ್ರ ಜೊತೆ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ. ಇದೆಲ್ಲದರ ಮಧ್ಯೆ ಇಂದು ಮಂಗಳೂರಿನಲ್ಲಿ ಹಿಜಾಬ್ ಕಿಚ್ಚು ಮತ್ತೆ ಸ್ಫೋಟಗೊಂಡಿತ್ತು. ಹೈಕೋರ್ಟ್ ತೀರ್ಪು ಪಾಲಿಸುವಂತೆ ಮಂಗಳೂರು ವಿವಿ ಸುತ್ತೋಲೆ ಹೊರಡಿಸಿತು. ಆದರೆ ವಿವಿ ಸುತ್ತೋಲೆ ವಿರುದ್ಧ ವಿದ್ಯಾರ್ಥಿನಿಯರು ಮಂಗಳೂರಿನ ಕ್ಲಾಕ್ ಟವರ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರೊಂದಿಗೆ ಮಾತಿನ ಚಕಮಕಿನೂ ನಡೆಯಿತು. ಹೀಗೆ ದಿನಕ್ಕೊಂದು ರೀತಿಯ ಧರ್ಮ ದಂಗಲ್ ನಡೀತಲೇ ಇದೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಹೀಗೆ ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯವರ ಮಾತು, ಮತ್ತೊಂದು ಕಡೆಯಲ್ಲಿ ವ್ಯಾಪಾರದ ಸಂದರ್ಭಗಳಲ್ಲಿ ಇರುವಂತಹ ವಿಚಾರಗಳು, ಇನ್ನು ಸಿದ್ದರಾಮಯ್ಯವರ ವಿರುದ್ಧ ಬಿಜೆಪಿಯವರು ಮುಗಿಬಿದ್ದರೂ ಕೂಡ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಸಂದರ್ಭ ಕೂಡ ಆರಂಭದಲ್ಲಿ ಹೇಳಿದೆ ನಾನು, ಅತಿಥಿಗಳು ಕೂಡ ಬಂದಿಲ್ಲ ಕಾಂಗ್ರೆಸ್ ಕಡೆಯಿಂದ. ಯಾಕಂದ್ರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬಾರದು. ಹಂಗಾದ್ರೆ ಸಿದ್ದರಾಮಯ್ಯ ಇಲ್ಲಿ ಏಕಾಂಗಿ ಆದ್ರ? ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಏಕಾಂಗಿ ಆದ್ರು? ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇದೆ? ಒಂದು ವರದಿ ತೋರಿಸ್ತೀನಿ ನೋಡಿ. ಸಿದ್ದು ಹಿಜಾಬ್ ಬೆಂಕಿ ಕಾಂಗ್ರೆಸ್ಗೆ ಕಂಟಕ. ಎಸ್, ಹಿಜಾಬ್ ಅಗ್ನಿಕುಂಡಕ್ಕೆ ಸಿದ್ದರಾಮಯ್ಯ ಸುರಿದಿರುವಂತಹ ತುಪ್ಪದಿಂದಾಗಿ ಕಾಂಗ್ರೆಸ್ ಅಡಕತ್ತರಿಗೆ ಸಿಲುಕಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಮೊದಲೇ ಎರಡು ಗುಂಪುಗಳ ನಡುವಿನ ಗುದ್ದಾಟದಿಂದ ಕಾಂಗ್ರೆಸ್ನ ಒಳಗೊಳಗೆ ಭಿನ್ನಾಭಿಪ್ರಾಯದ ಬೇಗೆ ಬೇಯ್ತಾ ಇತ್ತು. ಇದೀಗ ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆಯನ್ನ ಕಾಂಗ್ರೆಸ್ ಹೇಗೆ ಸಮರ್ಥಿಸಿಕೊಳ್ಬೇಕು ಅಂತ ಗೊತ್ತಾಗದೆ ತಿಣುಕಾಡುವಂತಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಇದು ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ನಷ್ಟವಾಗಲಿದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಯಾಕಂದ್ರೆ ಚುನಾವಣೆ ಸಮೀಪ ಇರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಇಂತಹ ಹೇಳಿಕೆಗಳು ರಾಜಕೀಯವಾಗಿ ಮಾರಣಾಂತಿಕ ಅಂತ ಹೇಳಲಾಗ್ತಾ ಇದೆ. ಅದ್ ಹೇಗೆ ಅಂದ್ರೆ, ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣದ ಬದಲಾಗಿ ಕಾಂಗ್ರೆಸ್ನಿಂದ ಹಿಂದೂ ಮತಗಳು ದೂರವಾಗೋ ಸಾಧ್ಯತೆ ಇದೆ. ಜಾತಿಗಿಂತ ಮೇಲಾಗಿ ಹಿಂದೂ ಹೆಸರಿನ ಅಡಿ ಮುನ್ನುಗ್ತಾ ಇರುವಂತ ಬಿಜೆಪಿ ಪರವಾಗಿ ಮತಗಳು ಕ್ರೋಢೀಕರಣ ಆಗೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಲ್ಲದೆ ಹಿಂದೂ ಸಮುದಾಯದ ಸನಾತನ ಪರಂಪರೆ ಹಾಗೆ ಮಠ ಸಂಸ್ಕೃತಿಗೆ ಅವಮಾನ ಅಂತ ಬಿಜೆಪಿ ಬಿಂಬಿಸೋದಕ್ಕೆ ಮುಂದಾಗಿದೆ. ಹಿಂದೂ ಸ್ವಾಮೀಜಿಗಳು ಮಠಾಧಿಪತಿಗಳ ಕೋಪಕ್ಕೂ ಅಸಮಾಧಾನಕ್ಕೂ ಸಿದ್ದರಾಮಯ್ಯ ಹೇಳಿಕೆ ಕಾರಣ ಆಗಬಹುದು ಅನ್ನೋ ಆತಂಕ ಕಾಂಗ್ರೆಸ್ಗೆ ಶುರುವಾಗಿದೆ. ಯಾಕಂದ್ರೆ ಪ್ರತಿ ಸಮುದಾಯದಲ್ಲೂ ಸ್ವಾಮೀಜಿಗಳಿರೋದ್ರಿಂದ ಪ್ರಮುಖ ಜಾತಿಗಳು ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡಬಹುದು. ಹೀಗಾಗಿ ಹಿಂದೂ ವಿರೋಧಿ ಹಣೆಪಟ್ಟಿ ತೊಡೆದು ಹಾಕೋದಕ್ಕೆ ಪ್ರಯತ್ನಿಸ್ತಾ ಇರುವಂತ ಕಾಂಗ್ರೆಸ್ಗೆ ಮುಳುವಾಗಬಹುದು ಅಂತ ಕಾಂಗ್ರೆಸ್ ಪಡಸಾಲೆಯಲ್ಲೇ ಚರ್ಚಿಸಲಾಗ್ತಾ ಇದೆ. ಇಷ್ಟೇ ಅಲ್ಲ, ಹಿಂದುತ್ವ ಅಸ್ತ್ರದ ವಿಚಾರದಲ್ಲಿ ಬ್ಯಾಲೆನ್ಸ್ಡ್ ಆಗಿ ಹೇಳಿಕೆ ಕೊಡ್ತಾ ಇರುವ ಡಿಕೆ ಶಿವಕುಮಾರ್ಗೂ ಇದು ಕೊಡಲಿ ಏಟು, ಅಲ್ಲದೆ ಪಕ್ಷಕ್ಕೂ ಕೊಡಲಿ ಪೆಟ್ಟು ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನ ತೊಡೆದು ಹಾಕೋದಕ್ಕೆ ಪ್ರಯತ್ನಿಸ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವಕ್ಕೂ ಸಿದ್ದು ಹೇಳಿಕೆ ಒಂದು ರೀತಿಯ ಕೊಡಲಿ ಏಟು. ಅದ್ ಹೇಗೆ ಅಂದ್ರೆ, ಡಿಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ವಿರೋಧವಾದ ವಾತಾವರಣ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಮತ್ತೊಂದು ಪ್ರಮುಖ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮೇನ್ ಲೀಡರ್ ಆಗಿರೋದ್ರಿಂದ ಸಿದ್ದು ಹೇಳಿಕೆಯೇ ಕಾಂಗ್ರೆಸ್ ನಿಲುವಾಗಿ ಬದಲಾಗ್ಬಿಡುತ್ತಾ ಅನ್ನೋ ಆತಂಕವೂ ಶುರುವಾಗಿದೆ. ಅಲ್ಲದೆ ಕಾಂಗ್ರೆಸ್ ಪಾಳೆಯದ ನಡೆ ನುಡಿಯಲ್ಲೂ ಒಗ್ಗಟ್ಟಿಲ್ಲ ಅನ್ನೋ ಸಂದೇಶ ರವಾನೆಯಾಗೋ ಆತಂಕ ಇದೆ. ಇನ್ನು ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳೋ ಸಾಧ್ಯತೆ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಭಾರಿ ಹೊಡೆತ ಕೊಡೋ ಭೀತಿ ಕೈಪಡೆಯಲ್ಲಿ ಆರಂಭವಾಗಿದ್ದು ಸಿದ್ದು ಹೇಳಿಕೆ ಡಿಕೆಶಿ ಮತ್ತು ಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ.
ಒಟ್ನಲ್ಲಿ ಬಿಜೆಪಿಯ ಭಾವನಾತ್ಮಕ ಅಸ್ತ್ರಗಳಿಗೆ ಬಳಲಿ ಬೆಂಡಾಗಿರುವಂತ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆ ಬಿಸಿ ತುಪ್ಪವಾಗಿದೆ. ಪ್ರಮೋದ್, ಟಿವಿ9 ಬೆಂಗಳೂರು. ಎಸ್, ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆಗೆ ಕೆಪಿಸಿಸಿಯ ವಕ್ತಾರರಾಗಿರುವ ಲಕ್ಷ್ಮಣ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹೈದರಾಬಾದ್ನಿಂದ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಇಲ್ಲಿ ಅಶ್ವಥ್ ನಾರಾಯಣ ಅವರೇ, ಇಲ್ಲಿ ಕೆಲವೊಂದು ವಿಚಾರಗಳನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ, ಒಂದು ಹಿಜಾಬು, ಸ್ವಾಮೀಜಿಗಳ ಶಿರದ ವಸ್ತ್ರದ ವಿಚಾರವನ್ನ, ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಅವ್ರು ಹೇಳಿದರು. ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆಯಾದಾಗ ನೀವು 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀರಿ, ಸರ್ಕಾರ ವಿಶೇಷವಾದಂತಹ ಒಂದು ಪ್ರಕರಣ ಅಂತ ಹೇಳ್ಕೊಂಡು. ಅದೇ ರೀತಿಯಾಗಿ ದಿನೇಶನ ಹತ್ಯೆ ಆದಾಗ ಯಾಕೆ ಕೊಡಲಿಲ್ಲ ಬೆಳ್ತಂಗಡಿಯಲ್ಲಿ? ಅದೇ ರೀತಿಯಾಗಿ ಇನ್ನೊಂದು ಪ್ರಕರಣವನ್ನು ಕೂಡ, ಗದಗದ ಇನ್ನೊಂದು ಪ್ರಕರಣವನ್ನು ಕೂಡ ಪ್ರಸ್ತಾಪ ಯಾಕೆ ಕೊಡಲಿಲ್ಲ? ಹಾಗಾದ್ರೆ ಕೇವಲ ಆಯ್ದ ಕೊಲೆಗಳಿಗೆ ಮಾತ್ರ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮನ? ಸರ್ಕಾರದ ನಿಯಮಗಳಲ್ಲಿ ಹಾಗಾದ್ರೆ ಏನಿದೆ? ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು. 23 ಜನಗಳ ಹತ್ಯೆ ಆಯ್ತು. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟರು ಅನ್ನತಕ್ಕಂಥದ್ದು ಅವರಲ್ಲೇ ರೆಕಾರ್ಡ್ ಇದೆ. ತನಿಖೋಡ್ ಎನ್ಕೌಂಟರ್ ಕೇಸ್ ತಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ಟಿವಿ9 ಸಾಕಷ್ಟು ಅದರ ಗಂಟೆಗಟ್ಟಲೆ ಕಳ್ಳೇ ನೀವು ಅದನ್ನು ವರದಿಯನ್ನು ಮಾಡಿರಿ. ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಸಾಯ್ತಾರೆ. ಅಲ್ಲಿ ಒಬ್ಬ ದನ ಕತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಬೀರು ಎನ್ಕೌಂಟರ್ನಲ್ಲಿ ಸಾಯ್ತಾನೆ ಸರ್. 10 ಲಕ್ಷ ಕೊಟ್ಟರು ಸರ್ ಕಳ್ಳನಿಗೆ ಸಿದ್ದರಾಮಯ್ಯ. 10 ಲಕ್ಷ ಕೊಟ್ಟರು ದನ ಕದ್ದಂತ ಕಳ್ಳನ್ಗೆ, ಕಬೀರ್ಗೆ. ಸಿದ್ದರಾಮಯ್ಯನವರು ಈ ಹರ್ಷನ್ ಬಗ್ಗೆ ಮಾತಾಡಕ್ಕೆ ಏನು ಅವ್ರಿಗೆ ರೈಟ್ಸ್ ಇದೆ ಸರ್? ಅವ್ರಿಗೆ ಒಂದ್ ನಿಮಿಷ, ಸಿದ್ದರಾಮಯ್ಯನವರ ಕಾಲದಲ್ಲಿ 23 ಜನ ಸತ್ರಲ್ಲ. ಸಿದ್ದರಾಮಯ್ಯನವರ ಕಾಲದಲ್ಲಿ 23 ಜನ ಸತ್ರಲ್ಲ. ಯಾರಿಗಾರ ಕೊಟ್ಟರೆ ನಾನು ಮಾತಾಡ್ತೀನಿ. 23 ಜನ ಸತ್ರಲ್ಲ ಅವ್ರ ಕಾಲದಲ್ಲಿ. ಹಿಂದೂ ಯುವಕರುಗಳು ರಾಜನಿಂದ ಹಿಡ್ಕೊಂಡು, ಮೈಸೂರು ರಾಜನಿಂದ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಎಷ್ಟೆಷ್ಟು ಲಕ್ಷ ಪರಿಹಾರ ಕೊಟ್ಟರು. ಕಬೀರ್ಗೆ 10 ಲಕ್ಷ ಕೊಟ್ಟರಲ್ಲ ದನ ಕದ್ದಂತ ಕಳ್ಳನಿಗೆ. ಸಿದ್ದರಾಮಯ್ಯ ಹರ್ಷನ್ ಕೊಲೆ ನಡೆದಿರ್ತಕ್ಕಂಥ ಪ್ರಕರಣವೇ ಬೇರೆ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು ಸರ್. ಇಂಟೆನ್ಷನಲಿ ಪ್ರೀ ಪ್ಲಾನ್ಡ್ ಆಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಬಡತನದಲ್ಲಿ ಬಂದಿರತಕ್ಕಂಥ ಒಬ್ಬ ಹುಡುಗ ಸರ್ ಅವನು. ನಾವು ಬಾಕಿಯರಿಗೂ ಕೊಡಬಾರ್ದು ಅಂತ ನಮ್ಮ ಉದ್ದೇಶ ಏನಿಲ್ಲ. ಸರ್ಕಾರ ಕೊಟ್ಟರೆ ನಮ್ದೇನು ಅಭ್ಯಂತರ, ಕೊಡಲೇಬೇಕು. ಆದರೆ ಇಂಟೆನ್ಷನಲಿ ಹಿಂದೂ ಮುಸ್ಲಿಂ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥ ಗಲಾಟೆಗಳ ಏನು ಅನ್ನತಕ್ಕಂಥ ಯೋಚನೆ ಮಾಡ್ಕೊಂಡು ಮಾಡಬೇಕು. ಕೇಳಿ, ಸರ್ಕಾರದಲ್ಲಿ ಸೆಷನ್ ನಡೀತಲ್ಲ, ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಲ್ಲಿ ಸಿದ್ದರಾಮಯ್ಯನವರು? ಬೀದಿನಲ್ಲಿ ಮಾತಾಡ್ತಾರಲ್ಲ. ಸಿದ್ದರಾಮಯ್ಯ ಉತ್ತರ ಕೊಡ್ಲಿದ್ದಕ್ಕೆ ಕಬೀರ್ಗೆ 10 ಲಕ್ಷ ಕೊಟ್ರಲ್ಲ, ಎನ್ಕೌಂಟರ್ ದನ ಕದ್ದಂತ ಕಳ್ಳನ್ಗೆ 10 ಲಕ್ಷ ಕೊಟ್ರಲ್ಲ, ಮೊದಲು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿ. ಇವರೇ ಸರ್ ಸಿದ್ದರಾಮಯ್ಯ ಮಾತಾಡೋದು. ಶಾಹುಲ್ ಹಮೀದ್ ಅವರೇ, ತಾವೇನ್ ಹೇಳ್ತೀರಿ? ಈಗ ಈಗಾಗಲೇ ಇವ್ರು ಮಾತಾಡ್ತಾ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಈಗ ಇಲ್ಲಿ ಯಾರೇ ಆಗಿರ್ಲಿ, ಈಗ ಅವ್ರು ಹೇಳಿದ್ದಾರೆ ಇಲ್ಲಿ ಒಂದು ಕೋಮು ಗಲಭೆಯಲ್ಲಿ ಗಲಾಟೆ ಆಯ್ತು, ಹಿಂದೂ ಮುಸ್ಲಿಂ ಗಲಾಟೆಯಲ್ಲಾಗಿ ಇವರಿಗೆ ಹರ್ಷನಿಗೆ ಪರಿಹಾರ ಕೊಟ್ಟಿದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಅಲ್ಲಿ ಯಾವುದೇ ಒಂದು ಕುಟುಂಬಕ್ಕೆ ಆಸರೆಯಾಗಿ ಕೊಡುವಂತ ಶಿವಮೊಗ್ಗದಲ್ಲಿ ಇನ್ನೊಂದು ಪ್ರಕರಣವನ್ನು ಪ್ರಸ್ತಾಪಿಸಿದರು ಶಾಹುಲ್ ಹಮೀದ್ ಅವರೇ. ಕಬೀರ್ಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ರಲ್ಲ, ಇದು ತೀರ್ಥಹಳ್ಳಿಯಲ್ಲಿ ಆಗುವಂತ ವಿಚಾರಕ್ಕೆ. ಸರ್, ಹರ್ಷರಿಗೆ ಕೊಟ್ಟಿರುವಂತ 25 ಲಕ್ಷ ಪರಿಹಾರದ ಬಗ್ಗೆ ನಾವು ಆಕ್ಷೇಪ ಎತ್ತಾ ಇಲ್ಲ. ಅದು ಕರೆಕ್ಟ್ ಆಗಿ ಸರ್ಕಾರ ಮಾಡಿರುವುದು ಕರೆಕ್ಟ್, ಸರಿಯಾದ ದಾರಿನ. ಆದ್ರೆ ಇದೇ ಸಂದರ್ಭದಲ್ಲಿ ನರಗುಂದದಲ್ಲಿ ಸಮೀರ್ ಎನ್ನುವಂತ ಯುವಕ ಇದೇ ಹಿಂದೂ ಕಾರ್ಯಕರ್ತರಂತ ಮಾಡಿದಂತ ದಾಳಿಗೆ ಬಲಿಯಾಗ್ತಾರಲ್ವಾ? ಯಾಕೆ ಸಮೀರ್ ಕುಟುಂಬಕ್ಕೂ ಕೂಡ ಆಧಾರ ಸ್ತಂಭವಾಗಿದ್ದಂತ ಸಮೀರ್ ಕೂಡ, ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತ ಸಮೀರ್, ಯಾಕೆ ಸರ್ ಸಮೀರ್ ಕುಟುಂಬಕ್ಕೆ ಕೂಡ ಪರಿಹಾರ ಕೊಡ್ಲಿಲ್ಲ ಸರ್ಕಾರ? ಅಲ್ಲೂ ಕೂಡ ಸ್ವಲ್ಪ ಇವ್ರು ಯೋಚನೆ ಮಾಡ್ಬೇಕಿತ್ತಲ್ವಾ? ಅಲ್ಲಿ ಜಾತಿ ಧರ್ಮಗಳನ್ನ ಅಳೆದು ತೂಗುವ ಬದಲಾಗಿ ಯಾವ ವಿಷಯದಲ್ಲಿ ಸಮೀರ್ನ ಹತ್ಯೆಯಾಗಿದೆ, ಯಾಕಾಗಿ ಸಮೀರ್ನನ್ನು ಕೊಲ್ಲಲಾಯಿತು, ಅಲ್ಲೂ ಕೂಡ ಕೊಂದವರು ಯಾರು, ಅದ್ರ ಬಗ್ಗೆ ತನಿಖೆ ಬರಬೇಕಾಗಿತ್ತು. ಆ ತನಿಖೆ ಮಾಡಿ ಅವರಿಗೂ ಕೂಡ ಪರಿಹಾರ ಕೊಡಬೇಕಾಗಿತ್ತು. ಆ ಕುಟುಂಬ ಕೂಡ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ದಿನೇಶ್ ಅವರ ಕುಟುಂಬ ಕೂಡ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅಲ್ಲೂ ಕೂಡ ಬಡ ಕುಟುಂಬ, ಅವರಿಗೂ ಕೂಡ ಸರಿಯಾದಂತಹ ಆರ್ಥಿಕ ಭದ್ರತೆಗಳಿಲ್ಲ. ಆದ್ರಿಂದ ಪರಿಹಾರ ಕೊಡುವಾಗ ಹರ್ಷನಿಗೆ ಕೊಟ್ಟಿದ್ರ ಬಗ್ಗೆ ಆಕ್ಷೇಪ ಇಲ್ಲ. ಹರ್ಷನ್ ಅವರಿಗೆ ಪರಿಹಾರ ಕೊಡಿ, ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದು ಹರ್ಷ. ಆದ್ರೆ ಯಾಕೆ ಸಮೀರ್ ಮತ್ತು ಅದೇ ರೀತಿ ಇತರರನ್ನು ಕೂಡ ಯಾಕೆ ನೀವು ಪರಿಗಣಿಸ್ತಾ ಇಲ್ಲ? ಅವರನ್ನು ಪರಿಗಣಿಸಿ. ಸಮಾಜದಲ್ಲಿ ಬರುವಂತಹ ಒಂದು ಸರ್ಕಾರ ಅಂತ ಹೇಳಿದ್ರೆ ಎಲ್ಲಾ ಜಾತಿ ಧರ್ಮದವರಿಗೂ ಸರ್ಕಾರನೇ, ಯಾವುದೇ ಒಂದು ಧರ್ಮದ ಮೇಲೆ ಆಧಾರದ ಮೇಲೆ ಅಲ್ಲ ಸರ್ಕಾರ. ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಹೇಳಿದಂತ ಮಾತಲ್ಲ ಅರ್ಥ ಇದೆ. ನೀವು ಹೇಳಿದಂತ ಮಾತಲ್ಲ ಅರ್ಥ ಇದೆ ಅಲ್ಲ. ಈಗ ಹೇಳುವಂತದ್ದು, ನೀವು ಹಿಂದೆ ಸಿದ್ದರಾಮಯ್ಯನವರು ಯಾರ್ಯಾರಿಗೆ ಕೊಟ್ಟರು, ಯಾವ ಕಳ್ಳರಿಗೆ ಕೊಟ್ಟರು, ಅದನ್ನೆಲ್ಲದನ್ನು ಕೂಡ ತಾವು ಉಲ್ಲೇಖ ಮಾಡಿದ್ರಿ. ಆದ್ರೆ ಕೊಲೆ ಆದಂತ ಸಂದರ್ಭದಲ್ಲಿ ನಿಜಕ್ಕೂ ಸ್ಪಂದಿಸುವಂತ ಸರ್ಕಾರದ ಜವಾಬ್ದಾರಿ ಅಂತ ಮೌಲಾನ ಹೇಳಿದಂತ ಮಾತನ್ನ ಅರ್ಥ ಇದೆ. ಸರ್, ಈಗ ಅವ್ರು ಮೌಲಾನವರು ಹೇಳಿದ್ರ ಬಗ್ಗೆ ನಂದು ಆಕ್ಷೇಪ ಇಲ್ಲ.
ಆತನ ಇನ್ನೊಬ್ಬ ಯಾರ್ದು ಶಮೀರ್ ಕೊಲೆ ಬಗ್ಗೆ ಮಾತಾಡಿದ್ರು. ಅರ್ಚನೆಗೆ ಕುಟುಂಬಕ್ಕೆ ಕೊಟ್ಟರಲ್ಲ, ಯಾರ್ದು ಅಬ್ಜೆಕ್ಷನ್ ಇಲ್ಲ ನಮ್ದು ಅಂತಾರ ಅವರು. ಇಲ್ಲ, ಅದೇ ರೀತಿ ಶಮೀರ್ ಸತ್ತಂತ ವ್ಯಕ್ತಿ, ಆತನ ಹಿನ್ನೆಲೆ ಏನಕ್ಕೋಸ್ಕರ ಸತ್ತಿದ್ದಾನೆ, ನಿಜಕ್ಕೂ ಇದು ಹಿಂದೂ ಮುಸ್ಲಿಂ ವೈಲೆನ್ಸ್ ಅಲ್ಲಿ ಆಗಿರ್ತಕ್ಕಂಥ ಸಾವಿನ ಪ್ರಕರಣವೇ, ಕೊಲೆ ಪ್ರಕರಣವೇ, ತನಿಖೆ ಮಾಡಲಿ, ವಿಚಾರ ಮಾಡಿ ಆತನಿಗೆ ನಿಜಕ್ಕೂ ಹಿಂದೂ ಮುಸ್ಲಿಂ ಹತ್ಯೆ ಕೇಸ್ನಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಅದಕ್ಕೆ ಪರಿಹಾರ ಕೊಡಲಿ. ನಮ್ದು ಯಾವುದೇ ರೀತಿ ಅಭ್ಯಂತರ. ಸ್ವಾಮೀಜಿ, ಮಂಗಳೂರಲ್ಲಿ ಶರತ್ ಮಡಿವಾಳ ಹತ್ಯೆ ಆಯಿತು, ಅವನಿಗೇನು ಕೊಟ್ಟಿದ್ದಾರೆ? ಇದೇ ಸಿದ್ದರಾಮಯ್ಯನವರಿರುವಾಗ ನಡೆದದ್ದು. ದೀಪಕ್ ರಾವ್ ಹತ್ಯೆ ಆಯಿತು, ಅವನಿಗೇನು ಕೊಟ್ಟಿದ್ದಾರೆ? ಮೂಡುಬಿದ್ರಿಯಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು, ಅವರ ಮನೆಗೆ ಮಣ್ಣು ಕೊಟ್ಟಿದ್ದಾರೆ ಇವರು. ಆವಾಗ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಲ್ವಾ? ಅದೇನು ನಿಯಮ ಇಲ್ಲ. ಇದು ಬಜರಂಗಳ ಕಾರ್ಯಕರ್ತ ಕೊಂದಿದ್ದಕ್ಕೆ ಅವನಿಗೇನು ಕೊಡ್ಲಿಲ್ವಾ? ಮುಸ್ಲಿಮರದು ಬಿಡಿ, ಹರ್ಷನಿಗೆ ಕೊಟ್ಟಷ್ಟು ದಿನೇಶನ್ ಕೊಟ್ರ? ಯಾಕೆ ದಿನೇಶನ್ ಕೊಟ್ಟಿಲ್ಲ? ಅದ್ರ ಹಿಂದೆ ರಾಜಕಾರಣ ಇಲ್ಲ ಅಂತ, ರಾಜಕಾರಣ ಇದ್ದಿದ್ರೆ ಕೊಡ್ತಿದ್ರಿ. ಇಲ್ಲ, ಇವಾಗ ಸಿಚುವೇಶನ್ ಹಿಂಗಿತ್ತು, ಹಿಜಾಬ್ ವರ್ಸಸ್ ಕೇಸರಿ, ಹರ್ಷನ್ ಕೊಲೆ ಆಯ್ತು, ಎಲ್ರು ಓದಿ ಪರಿಹಾರ ಕೊಟ್ರಿ. ಅದೇ ದಿನೇಶನ್ಗೆ ಯಾಕೆ ಕೊಡ್ಲಿಲ್ಲ? ಅದರಲ್ಲಿ ರಾಜಕಾರಣ ಇಲ್ಲ. ಇದು ಕೇಸರಿ ವರ್ಸಸ್ ಹಿಜಾಬ್, ಈ ಸಂದರ್ಭ ಸರಿಯಾಗಿತ್ತು, ಅದಕ್ಕೆ ಅಂತ ತಗೊಂಡೋಗಿ ಕೊಟ್ರಿ. ಒಬ್ಬೊಬ್ರು ಲೈನ್ ಆಗಿ ಹೋದ್ರಿ ಕ್ಯೂ ಸಿಸ್ಟಮ್ ಅಲ್ಲಿ. ಯಾಕೆ? ರಾಜಕಾರಣ ಮಾಡಕ್ಕೆ. ನೋಡಿ, ರಾಜ್ಯ ಜನತೆಗೆ ಅರ್ಥ ಆಗ್ತಿದೆ, ಇದೆಲ್ಲ ಅರ್ಥ ಆಗ್ತಿದೆ. ತುಷ್ಟೀಕರಣ ರಾಜಕಾರಣ ಯಾರು ಮಾಡ್ತಿದ್ದಾರೆ? ಬಿಜೆಪಿ ಸರ್ಕಾರ. ಕೊಡ್ಲಿ, ದಿನೇಶ್ ಕೊಡ್ಲಿ, ನೀವು ಉತ್ತರ ಕೊಡಬೇಕು. ಸ್ವಾಮೀಜಿ ಮಾತಾಡ್ತಾ ಇದ್ದಾರೆ, ರಜಾಕ್ ಅವರೇ, ಸ್ವಾಮೀಜಿ ಮಾತಾಡ್ತೀರಾ ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಕೆಪಿಸಿಸಿ ವಕ್ತಾರರಾಗಿರೋ ಲಕ್ಷ್ಮಣ್ ಅವರು ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ, ಅದು ಕೂಡ ಮಾತಾಡ್ತೀನಿ. ಒಬ್ಬ ನಾಯಕ ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ನ ನಂತರ ಬಂದಂತ ಟೀಕೆ ಟಿಪ್ಪಣಿಗಳು, ಅದನ್ನ ಒಂದು ಪಕ್ಷ ಎದುರಿಸಕ್ಕಾಗಲ್ಲ ಅಂತಂದ್ರೆ ಅದನ್ನ ಯಾವ ರೀತಿ ಪಕ್ಷ ಅಂತೀರಿ ನೀವು? ಎಲ್ಲೋ ಒಂದ್ ಕಡೆಗೆ ಸಿದ್ದು ಹೇಳಿಕೆಯಿಂದ ಏನಾದರೂ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ಯಾ? ಹಂಗಾದ್ರೆ ಎಲ್ಲೋ ಒಂದ್ ಕಡೆಗೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು ನುಂಗಲಾರದ ಬಿಸಿ ತುಪ್ಪ ಕಾಂಗ್ರೆಸ್ಗೆ. ಯಾಕಂದ್ರೆ ಡಿಕೆಶಿ ಸಾಫ್ಟ್ ಹಿಂದುತ್ವದ್ದು, ಡಿಕೆ ಶಿವಕುಮಾರ್ ಅವ್ರದ್ದು, ಇವರು ಮುಲಾಜಿಲ್ದೇ ಮಾತಾಡುವಂಥವ್ರು. ಚುನಾವಣೆ ಮೇಲೆ ಇದರ ಪರಿಣಾಮ ಆಗದಂಗಿರುತ್ತೆ. ಇದೇ ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಯಾರು ಕೂಡ ಸ್ಟೇಟ್ಮೆಂಟ್ ಕೊಡಬಾರದು ಅನ್ನುವಂಥದ್ದಿತ್ತು, ಆದರೆ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಬಂತು. ಡಿಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆಗೆ ಹೋಗ್ತಾರೆ, ಲಿಂಗಾಯತ ವೀರಶೈವ ಸ್ವಾಮೀಜಿಗಳನ್ನು ಕೂಡ ಮನೆ ಕರೆಸ್ತಾರೆ, ಪಾದಪೂಜೆ ಮಾಡ್ತಾರೆ. ಸೊ ಈ ಮುಖಾಂತರ ಏನು ಅಂತಾರೆ, ಅವ್ರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಯಾವಾಗ ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಕೈ ಮುಗಿದು ನಮ್ಮಿಂದ ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸೋದ್ರ ಮುಖಾಂತರ ಎಲ್ಲೋ ಒಂದು ಕಡೆಗೆ ಏನು ಅಂತಂದ್ರೆ ಇದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ರು, ಅದರಲ್ಲಿ ಡೌಟೇ ಇಲ್ಲ. ಆದರೆ ಈ ರೀತಿ ಮಾತಾಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆಗೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಪಕ್ಷ ಈಗ ಸಮರ್ಥನೆ ಮಾಡಿಕೊಳ್ಳುವಂಥ ಸ್ಥಿತಿಲಿಲ್ಲ. ಹಂಗಾಗಿನೇ ಇವತ್ತು ಯಾರೂ ಕೂಡ ನಮಗೆ ಗೆಸ್ಟ್ಗಳು ಬಂದಿಲ್ಲ ಕಾಂಗ್ರೆಸ್ನವರು, ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್, ನಾನು ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ಈಗ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಂದಾದ್ಮೇಲೆ ಕಾಂಗ್ರೆಸ್ ಈ ಅಂತರ ಕೊಡ್ತಿರುವಂಥ ರೀತಿ ನೋಡಿದ್ರೆ ಯಾರು ಕೂಡ ಗೆಸ್ಟ್ಗಳನ್ನೂ ಕಳಿಸಲ್ಲ ಅಂತ ಅನ್ನತ್ತೆ ಕಾಂಗ್ರೆಸ್. ಹಿಂಗಾದ್ರೆ ಒಬ್ಬ ನಾಯಕ ಮಾತಾಡಿದಂಥ ಸಂದರ್ಭದಲ್ಲಿ ಹೌದು ಏನಾದರೂ ತಪ್ಪಾಗಿದ್ದಂಥ ಸಂದರ್ಭದಲ್ಲಿ ಆ ಧಾಟಿಲಿ ಹೇಳಿಲ್ಲಪ್ಪ, ಅವ್ರು ಹೇಳಿರುವಂಥ ರೀತಿನೇ ಬೇರೆ ಅಂತ ಹೇಳುವಂಥ ಪ್ರಯತ್ನನಾದ್ರೂ ಮಾಡಬೇಕಲ್ಲ ಅಟ್ಲೀಸ್ಟ್. ಅದನ್ನೂ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಪಾರ್ಟಿನಲ್ಲಿ. ಲಕ್ಷ್ಮಣ್, ಏನ್ ನಡೀತಾ ಇದೆ? ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ರಂಗನಾಥ್ ಅವರೇ, ಏನಂತ ಕ್ರಿಮಿನಲ್ ಮಿಸ್ಟೇಕ್ಸ್ ಕಮಿಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರು, ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕಾಂಗ್ರೆಸ್ನವರು ನೀವು ಯಾವುದೋ ಒಂದು ಅಜೆಂಡಾ ಸೆಟ್ ಮಾಡ್ಕೊಂಡು ಒಂದು ವಾದ ಮಂಡನೆ ಮಾಡುವಂತದಕ್ಕೆ ಕಾಂಗ್ರೆಸ್ ನನ್ನ ಕರಿತೀರಿ. ಪ್ರತಿಯೊಂದಕ್ಕೂ ಸಣ್ಣ ಟ್ರೈಬಲ್ ಇಶ್ಯೂಸ್ಗೆಲ್ಲ ನಾವು ಬಂದು ಕೂತ್ಕೊಂಡು ಚರ್ಚೆ ಮಾಡುವಂತದಕ್ಕೆ ಬರಕ್ಕಾಗುತ್ತಾ? ಕಾಂಗ್ರೆಸ್ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಇದೆ ರಂಗನಾಥ್ ಅವರೇ. ದಯಮಾಡಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. 24 hours ಬಂದು ಕೂತ್ಕೋತೀವಿ ನಾವು. ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾರೆ, ಏನ್ ಅಂತಾರ ಪ್ರಪಂಚ ಕಳ್ಸಿ ಬಿದ್ದೋಗುವಂಥದ್ದು ಏನ್ ಮಾತಾಡಿದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳಿದಾರೆ ಅವರು? ಹಾಗಾಗಿ ತಮ್ಮ ಪ್ರಕಾರ ಲಕ್ಷ್ಮಣ್ ತಮ್ಮ ಪ್ರಕಾರ ಕಾಂಗ್ರೆಸ್ ನಿಲುವೇನಿದೆ? ನಮ್ಮನ್ನು ಕೂರ್ಸ್ಕೊಂಡು ನೀವೇ ಮಾತಾಡಿದ್ರೆ ಮತ್ತೆ ನಿಮ್ ಮಾತು ಕೇಳುವಂತ ದಯಮಾಡಿ ನಾವು ಹೇಳುವಂಥದ್ದು ಲಕ್ಷ್ಮಣ್ ಅಂದ್ರೆ ಕಾಂಗ್ರೆಸ್ ನಿಲುವನ್ನು ಸಮರ್ಥನೆ ಮಾಡ್ಕೋತಾ ಇದೀರಿ ನೀವು.
ಯಾವ ರೀತಿ ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅದೇ ರೀತಿ ನಮಗೂ ಅವಕಾಶ ಕೊಡಬೇಕು, ನಮ್ಮ ವಾದ ಮಂಡನೆ ಮಾಡುವಂತದಕ್ಕೆ. ನಾನೀಗ ಬಂದಿದ್ದೀನಲ್ವಾ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷದವ್ರು ಯಾರು ಬರ್ತಾನೆ ಇಲ್ಲ, ನಾವು ಕರೆದ್ರೆ ಒಬ್ರು ಬರಲ್ಲ ಅಂದ್ರೆ ಹೌದು. ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀವು ಡಿಬೇಟ್ ದಿನಗಟ್ಟಲೆ ಡಿಬೇಟ್ ಮಾಡ್ತಿರೋದಕ್ಕೆಲ್ಲ ನಾವು ಬಂದು ಕೂತ್ಕೊಳ್ಳೋಕ್ಕಾಗುತ್ತಾ ಸ್ವಾಮಿ? ಬರೋದಿಲ್ಲ ನಾವು ಡೆಫಿನೆಟ್ ಆಗಿ. ಲಕ್ಷ್ಮಣ್ ನೀವು ಅರ್ಥ ಮಾಡ್ಕೋಬೇಕು. ಲಕ್ಷ್ಮಣ್ ಈಗ ನೋಡಿ ಲಕ್ಷ್ಮಣ್ ಕೇಳಿ, ರೆಪ್ರೆಸೆಂಟೇಷನ್ ಇರಬೇಕು ಅಂತ ಕರಿತೀವ್ರಿ. ಹಿಂಗ್ ಗೊತ್ತಾ, ನೀವು ಬಂದ್ರು ಸರಿ ಬರ್ದಿದ್ರು ಸರಿ. ಉತ್ತರ ಬೇಕಾ ಬೇಡ? ನಾನು ನಿಮ್ಮ ಹತ್ರ ಆರ್ಗ್ಯೂ ಮಾಡಕ್ ಬಂದಿಲ್ಲ ರಂಗನಾಥ್ ಅವರೇ, ದಯಮಾಡಿ ಅಲ್ಲ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ದಯಮಾಡಿ ಸಮಾಧಾನ. ಲಕ್ಷ್ಮಣ್ ಈಗ ಒಂದ್ ಚೂರು ಕೇಳಿಸ್ಕೊಳ್ಳಿ, ಒಂದೇ ಒಂದ್ 10 ಸೆಕೆಂಡ್ಸ್ ಕೇಳಿಸ್ಕೊಳ್ಳಿ. ಲಕ್ಷ್ಮಣ್ ಒಂಚೂರು ಕೇಳಿಸ್ಕೊಳ್ಳಿ. ಲಕ್ಷ್ಮಣ್ ಕೇಳಿಸ್ಕೊಳ್ಳಿ. ಆರಂಭದಿಂದ ಲಕ್ಷ್ಮಣ್ ಕೇಳಿಸ್ಕೊಳ್ರಪ್ಪ. ಲಕ್ಷ್ಮಣ್ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾಕೆ ಬೈಯಕ್ಕೆ ಹೋಗೋಣ ನಾವು? ಲಕ್ಷ್ಮಣ್ ಏನಾಗಿದೆ ನಿಮಗೆ ಇವತ್ತು? ಲಕ್ಷ್ಮಣ್ ಏನಾಗಿದೆ ನಿಮಗೆ ಇವತ್ತು? ಸಮಾಧಾನವಾಗಿ ಕೇಳಿಸ್ಕೊಂಡ್ರಿ. ಆರಂಭದಿಂದ ಕಾರ್ಯಕ್ರಮ ಶುರುವಾದಾಗಿಂದ ಹೇಳ್ತಾ ಇದೀವಿ ಲಕ್ಷ್ಮಣ್. ಕಾರ್ಯಕ್ರಮ ಶುರುವಾದಾಗಿಂದ ನೀವು ಬಂದ್ರೆ ಮುಕ್ತ ಅವಕಾಶ ಇದೆ, ದಯವಿಟ್ಟು ಬನ್ನಿ ಅಂತಾನೆ ನಾವು ಹೇಳ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಮಾತನ್ನ ಹೇಳಿದೆ, ನಾಯಕ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಬಂದಿದ್ದೀವಿ ಸರ್. ದಯಮಾಡಿ ನೀವು ಕಾಂಗ್ರೆಸ್ನವರು ಬರ್ತಾ ಇಲ್ಲ ಅಂತ ಮಾತಿನ ದಾಟಿ ನೋಡಿ. ಇಂಥ 15 ಕರೆದ್ರೆ ಬರಲ್ಲ ಅಂತೀರಿ, ಅವಕಾಶ ಕೊಡಿ ಅಂತೀರಿ. ಏನ್ ಅರ್ಥ ಅದು ಲಕ್ಷ್ಮಣ್? ಅಲ್ಲ ನೀವೊಬ್ರು ಓದಿರುವಂತವ್ರು ಬರ್ದಿರುವಂತವ್ರು, ನಿಮ್ಮಿಂದ ಇದು ನಿರೀಕ್ಷೆ ಮಾಡಿರಲಿಲ್ಲ ನಾವು. ಜನಗಳಿಗೆ ದಿಕ್ ತಪ್ಪಿಸುವಂತ ವಿಚಾರಗಳನ್ನ, ಸೃಷ್ಟಿ ಮಾಡುವಂತ ವಿಚಾರಗಳನ್ನ ನೀವು ಚರ್ಚೆ ಮಾಡುವಂತ ನಾವು ಬರ್ಬೇಕಾ ಸರ್? ದಯಮಾಡಿ ಚರ್ಚೆ ಯಾವ್ದು ಹೇಳಿ ಅಂತ ಹೇಳಿ. ಹೇಳ್ರಪ್ಪ 1 2 3 ಯಾವ್ದು ಹೇಳಿ? ದಿಕ್ ತಪ್ಪಿಸುವಂತದ್ದು ಯಾವ್ದು ಹೇಳಿ? ಲಕ್ಷ್ಮಣ್ ದಿಕ್ ತಪ್ಪಿಸುವಂತ ಕಾರ್ಯಕ್ರಮಗಳು ಯಾವ್ಯಾವು? ಲಕ್ಷ್ಮಣ್ ದಿಕ್ ತಪ್ಪಿಸುವಂತ ಕಾರ್ಯಕ್ರಮಗಳು 1 2 3 ಹೇಳಿ. ಯಾವ್ದಕ್ ಬರ್ಬೇಕು ನಾವು? ಇಂತ ದಿಕ್ ತಪ್ಪಿಸುವಂತ ಕಾರ್ಯಕ್ರಮಗಳು ಯಾವ್ಯಾವ್ದು ಸರ್? ನಾವು ಮುಕ್ತವಾಗಿ 24 hours ನಿಮ್ಮ ಚಾನೆಲ್ಗೆ ಬರ್ತಾ ಇದೀವಿ. ಶುರುವಾದಾಗಿಂದನೂ ಹೌದು. ಇತ್ತೀಚಿನ ದಿನಗಳಲ್ಲಿ TV9 ಕಾರ್ಯಕ್ರಮಗಳು ಒಂದು ರೀತಿ ಬೇರೆ ರೀತಿ ಇದಾವೆ. ಯಾವ ರೀತಿ ಇದೆ ಬೇರೆ ಅಂದ್ರೆ? ಇಂಪಾರ್ಷಿಯಲ್ ಆಗಿತ್ತು ನಿಮ್ಮ ಚಾನಲ್. ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇಂಪಾರ್ಷಿಯಲ್ ಆಗಿ ನೀವು ಚಾನಲ್ ನಡೆಸ್ತಾ ಇದ್ರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಚಾರವನ್ನು ಕೈಗೆತ್ತಿಕೊಂಡು ನೀವು ದಿನಗಟ್ಟಲೆ ಚರ್ಚೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಜನತೆ ಬೇಸರ. ಲಕ್ಷ್ಮಣ್ ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು. ಒಂದು ನಿಮಿಷ ರಂಗನಾಥ್ ಅವರೇ, ಲಕ್ಷ್ಮಣ್ ಅವರೇ ಒಂದೇ ನಿಮಿಷ. ಲಕ್ಷ್ಮಣ್ ಅವರೇ ಒಂದ್ ಮಾತನ್ನ ಕೇಳಿಸ್ಕೊಳ್ಳಿ. ಲಕ್ಷ್ಮಣ್ ಅವರೇ ಇಷ್ಟೇ ಇರೋದು. ಲಕ್ಷ್ಮಣ್ ಅವರೇ ಏನ್ ಗೊತ್ತಾ, ಯಾವುದೇ ರಾಜಕೀಯ ಪಕ್ಷ, ಅದು ಇವತ್ತೀಗ ಕಾಂಗ್ರೆಸ್ ನೀವು ಮಾತಾಡ್ತಾ ಇದ್ದೀರಿ, ಬೇರೆಯವರು ಕೂಡ ಇದ್ರೆ ಮಾತ್ರ ಯಾಕೆ ಕಾರಣಕ್ಕೆ ಮಾಡ್ತಾರೆ? ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ನಿಮ್ಗೆ ಕೆಲವೊಂದು ಬಾರಿ ಈ ರೀತಿಯಾಗಿ ಅನ್ಸೋದಕ್ಕೆ ಶುರು ಆಗೋಗ್ಬಿಡುತ್ತೆ. ನಿಮ್ ವಿರುದ್ಧವಿರುವಂತ ವಿಚಾರಗಳಿದ್ದಾಗ ನಿಮ್ಗೆ ಹಿಂಗ ಅನ್ಸುತ್ತೆ. ಯಾವುದೇ ಪಕ್ಷಗಳಿಗೂ ಕೂಡ ಅಷ್ಟೇ ರೀ, ನಿಮ್ ವಿರುದ್ಧವಾಗಿರುವಂತ ಯಾವುದೋ ವಿಚಾರಗಳಿದ್ದಾಗ ನಿಮ್ಗೆ ಅನ್ಸುತ್ತೆ. ಇಲ್ಲಿ ನೇರವಾದಂತ ಪ್ರಶ್ನೆನ ಕೇಳುವಂತದ್ದು ಲಕ್ಷ್ಮಣ್ ಅವರೇ, ಸಿದ್ದರಾಮಯ್ಯನವರ ಒಂದು ಹೇಳಿಕೆಯ ನಂತರ ಅದನ್ನ ಡಿಬೇಟ್ ಮಾಡಬಾರ್ದು ಅಂತ ಹೇಳಿ ಆದ್ರೆ ಹೇಗಾಗುತ್ತೆ? ಸಿದ್ದರಾಮಯ್ಯನವರ ಹೇಳಿಕೆ ತುಂಬಾ ಕ್ಲಾರಿಟಿ ಇದ್ದಿರ್ತಿದೆ, ಯಾರು ಕೂಡ ಇದನ್ನ ಪ್ರಶ್ನಿಸ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಮಾತಿನಲ್ಲಿ ಲಕ್ಷ್ಮಣ್ ಅವರೇ ನಮ್ಮ ಚಾನಲ್ ಏನು, ನಮ್ಮ ಚಾನಲ್ ಹಿಂಗ್ ಮಾಡುತ್ತೆ, ಯಾವ ತರ ಕೆಲಸ ಮಾಡ್ತೀವಿ ನಮ್ಗೆ ಸ್ಪಷ್ಟತೆ ಇದೆ. ಅದರಲ್ಲಿ ನಮ್ಗೆ ಇನ್ನೊಬ್ಬರ ಸರ್ಟಿಫಿಕೇಟ್ ನ ಅವಶ್ಯಕತೆಗಳಿಲ್ಲ ಲಕ್ಷ್ಮಣ್ ಅವರೇ, ಇನ್ನೊಬ್ಬರ ಸರ್ಟಿಫಿಕೇಟ್ ನ ಅವಶ್ಯಕತೆಗಳಿಲ್ಲ. ಆದ್ರೆ ಅಥವಾ ಲಕ್ಷ್ಮಣ್ ಅವರ ಸರ್ಟಿಫಿಕೇಟ್ ನ ಅವಶ್ಯಕತೆಯೂ ಕೂಡ ಇಲ್ಲ. ನಾವೇನ್ ಮಾಡ್ತಿದೀವಿ ಜನರಿಗೆ ಗೊತ್ತಿರುತ್ತೆ, ಅದು ಜನ ನೋಡ್ತಿರ್ತಾರೆ, ಗೊತ್ತಾಯ್ತಲ್ಲ. ಇದನ್ನೇನು ನಾವು ಒಂದು ಕ್ಲೋಸ್ ರೂಮ್ ನಲ್ಲಿ ಮಾತನಾಡುವಂತಲ್ಲ, ನಾವು ಮುಕ್ತವಾಗಿ ನಿಮ್ ಜೊತೆಗೆ ಹೇಳ್ತಾ ಇದೀನಿ ಇದನ್ನ ಲಕ್ಷ್ಮಣ್ ಅವರೇ. ಆದ್ರೆ ಇಲ್ಲಿ ನೇರವಾದಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಇಂಥ ಮಾತನ್ನ ಹೇಳಿದಾಗ ಇದರಲ್ಲಿರುವಂತಹ ಗೊಂದಲಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜಕೀಯವಾದಂತಹ ಪ್ರತಿಕ್ರಿಯೆಗಳು ಏನಾಗಿದ್ದಾವೆ ಅನ್ನೋದನ್ನ ಬಹುಶಃ ತಾವು ಕೇಳಿಸ್ಕೊಂಡಿದ್ರಿ ಅಂತ ಅಂದ್ಕೊಂಡಿದ್ವಿ. ಇಷ್ಟೆಲ್ಲ ಆಗತ್ತೆ. ಕೆಪಿಸಿಸಿ ಕಡೆಯಿಂದ ಕೆಪಿಸಿಸಿಯ ಮಾಧ್ಯಮ ವಿಭಾಗದಲ್ಲಿ ಹೋಗಿ ಕೇಳಿದ್ರೆ ಇಲ್ಲ ನಮ್ಮ ವಕ್ತಾರರು ಯಾರು ಕಳಿಸೋದಿಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದವರು ಕಡೆ ಕ್ಷಣದಲ್ಲಿ ಹೇಳ್ತಾರೆ ಇಲ್ಲ ನಾವು ಬರೋದಿಲ್ಲ, ಯಾಕಂದ್ರೆ ನಮ್ಮ ಪಕ್ಷದ ನಿರ್ಧಾರ ಹಿಂಗಾಗಿದೆ. ಅದನ್ನ ಆನೇರಲ್ಲಿ ಹೇಳಿರೋದಿಲ್ಲ ಲಕ್ಷ್ಮಣ್ ಅವರೇ, ನಾವು ಕರೆ ಮಾಡಿ ಕೇಳಿದಾಗ ಹೇಳಿರ್ತಾರೆ ಇದನ್ನ. ಇದು ನಿಮ್ಗೆ ಅರ್ಥ ಆಗಿರ್ಬೇಕು. ಯಾವ ಕಾರಣಕ್ಕೆ ಹಾಗಾದ್ರೆ ಕಾಂಗ್ರೆಸ್ ಇದ್ದ ನಿರ್ಧಾರಕ್ಕೆ ಯಾಕೆ ಬರುತ್ತೆ ಹಾಗಾದ್ರೆ? ನಾನೇನ್ ಮಾತಾಡ್ಲಿ ಮತ್ತೆ ಹೇಳಿ ದಯಮಾಡಿ. ಪ್ಲೀಸ್ ಅಲೋ ಮಿ ಟು ಸ್ಪೀಕ್. ಐ ವಿಲ್ ಗಿವ್ ಯು ಕ್ಲಾರಿಫಿಕೇಶನ್. ಅಲ್ಲ ಇದಕ್ಕೆ ಫಸ್ಟ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ. ಕೊಡ್ತೀನಿ ಸರ್, ಕೊಡ್ತೀನಿ. ಅಲೋ ಮಾಡಿ ಮಾತಾಡೋದಕ್ಕೆ ಹೇಳಿ ಲಕ್ಷ್ಮಣ್ ಅವರೇ. ಸರ್, ನಾವು ನಮ್ಮ ಪಕ್ಷದಲ್ಲಿ ಒಂದು ನಿರ್ಧಾರ ಆಗಿದೆ. ಸಣ್ಣ ಸಣ್ಣ ವಿಚಾರಗಳನ್ನ ಜನಗಳಲ್ಲಿ ಸಿದ್ದರಾಮಯ್ಯ ಹಾಗಾದ್ರೆ ಸಣ್ಣ ವ್ಯಕ್ತಿನ ನಿಮ್ಮ ಪ್ರಕಾರ? ಸಣ್ಣ ಸಣ್ಣ ವಿಚಾರಗಳು ಸಿದ್ದರಾಮಯ್ಯ ಸಣ್ಣ ವ್ಯಕ್ತಿನ ಒಂದು ಹೇಳ್ಬಿಡಿ. ಸಿದ್ದರಾಮಯ್ಯ ಸಣ್ಣ ವ್ಯಕ್ತಿ ಹೇಳ್ಬಿಡಿ ಹಾಗಾದ್ರೆ. ಸಿದ್ದರಾಮಯ್ಯನವರ ಮಾತಿನ ಬಗ್ಗೆ ಹಂಗಾದ್ರೆ ಚರ್ಚೆ ನಡೆಸೋದಿಲ್ವಾ ಯಾರು? ಸಿದ್ದರಾಮಯ್ಯನವರ ಮಾತಿನ ಬಗ್ಗೆ ಹಿಂದೆ ಚರ್ಚೆ ನಡೆಸಿಲ್ವಾ? ಅಥವಾ ಇವತ್ತು ಫಸ್ಟ್ ಟೈಮ್ ಮಾತಾಡ್ತಿರೋದಾ?
ನೋಡಿ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಇಂಪಾರ್ಷಿಯಲ್ ಆಗನೆ ಮಾಡ್ತಾ ಇದ್ದೀವಿ. ಈಗ ನೀವು ಸಬ್ಜೆಕ್ಟ್ ಬರ್ತಾ ಇಲ್ಲ ಲಕ್ಷ್ಮಣ್. ಲಕ್ಷ್ಮಣ್ ನೀವು ಈ ಸಣ್ಣ ಸಣ್ಣ ವಿಚಾರಗಳೆಲ್ಲ ನೀವು ಲಕ್ಷ್ಮಣ್ ಸಣ್ಣ ವಿಚಾರಗಳು ಅಂತಂದ್ರಲ್ಲ ನೀವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲಕ್ಷ್ಮಣ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂದು ಕೂಡ ಟಿವಿ ಹಂಗೆ ಇದೆ, ಈಗಲೂ ಹಂಗೆ ಇದೆ, ಮುಂದೂ ಹಂಗೆ ಇರುತ್ತ್ರಿ, ಮುಂದೂ ಹಂಗೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಹೇಳಿ ಸರ್. ನಾವು ಎರಡು ವಿಚಾರಗಳನ್ನ ನಿರ್ಧಾರ ತೆಗೆದುಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ. ಒಂದು, ನಾನು ಹೇಳುವಂತದಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ರಿಯಾಕ್ಟ್ ಮಾಡಿ. ಪೀಠಿಗೆ ಜಾಸ್ತಿ ಹಾಕಿದ್ರಿ, ನೀವು ಇಂಪಾರ್ಷಿಯಲ್ ಮಾಡ್ತಾ ಇತ್ತು. ಇವಾಗ ಎತ್ಕೊಳ್ತಿರೋದು ಸಬ್ಜೆಕ್ಟ್ ಸರಿ ಇಲ್ಲ ಅಂದ್ರೆ ನೀವ್ಯಾರು ಹೇಳಕ್ಕೆ ಸಬ್ಜೆಕ್ಟ್ ಸರಿ ಇಲ್ಲ, ಇದನ್ನ ಎತ್ಕೋಬಾರ್ದು, ಇದನ್ನ ಎತ್ಕೋಬೇಕು ಅಂತ ಹೇಳಕ್ಕೆ ಲಕ್ಷ್ಮಣ್ ನಮ್ಮ ನಿರ್ಧಾರ ಹೇಳ್ತಾ ನೀವೇ ಅಲ್ರಿ, ನೀವ್ಯಾರು ಹೇಳಕ್ಕೆ? ನೀವು ಇಂಪಾರ್ಷಿಯಲ್ ಬಗ್ಗೆ ನೋಡ್ರಿ ಒಂದು ಮಾತಾಡ್ತೀನಿ ಕೇಳಿ. 15 ವರ್ಷದಿಂದ ಟಿವಿ9 ನಂಬರ್ 1, ಈಗಲೂ ನಂಬರ್ 1. ಯಾಕೆ ಗೊತ್ತಾ? ಜನ ಸುಮ್ಮನೆ ನಮ್ಮನ್ನ ಸಪೋರ್ಟ್ ಮಾಡಲ್ಲ, ಜನ ಸುಮ್ಮನೆ ನಮ್ಮನ್ನ ಸಪೋರ್ಟ್ ಮಾಡಲ್ಲ. ನಿಮ್ ನಾಯಕರು ಹೇಳ್ಬಿಡ್ಲಿ ಈ ಮಾತನ್ನ, ನಿಮ್ ನಾಯಕರುಗಳು ಹೇಳ್ಬಿಡ್ಲಿ. ನೀವು ಆಂಕರ್ ಇದ್ದೀರಿ, ನಾವು ಹೇಳುವಂತ ಕೇಳಿಸ್ಕೊಳ್ಳುವಂತ ನೀವ್ ಏನಾರು ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ನಾವು. ನೀವೇನೇನು ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ ರೀ. ನೀವ್ ಹೇಳೋದ್ನೆಲ್ಲ ನಾವು ಕೇಳಿಸ್ಕೊಂಬ. ಸುಮ್ಮನೆ ನೀವು ಒಳ್ಳೆ ಕಥೆ ಅಲ್ಲ. ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ನಿಮಗೆ ನೀವು ಒಳ್ಳೆ ಕೆಲಸ ಮಾಡಿರೋದು ಹೇಳಿದಂತ ಸಂದರ್ಭದಲ್ಲಿ ನಿಮಗೆ ಆನಂದ ಇಲ್ಲ, ಇದು ಹೇಳಿದ್ ರಾಂಗ್ ಅಂತ ಹೇಳ್ಬಿಟ್ರೆ ನಿಮ್ಗೆ ಕೋಪ. ಟಿವಿ9 ವಿಭಿನ್ನವಾದಂತ ಒಂದು ಚಾನಲ್, ಪ್ರತಿಯೊಬ್ಬರು ಇಷ್ಟಪಡುವಂತ ಒಂದು ಚಾನಲ್. ಬನ್ನಿ ವಿಷಯಕ್ಕೆ ಬನ್ನಿ, ನಿಮ್ ಸರ್ಟಿಫಿಕೇಟ್ ಬೇಡ, ಬನ್ನಿ ಸರ್ ವಿಷಯಕ್ಕೆ ಬನ್ನಿ, ಮಾತಾಡಿ. ಏನ್ ಮಾಡಿದ್ರು ತಪ್ಪು ಅಂದ್ರೆ ಮಾತಾಡೋದು ತಪ್ಪು, ಏನ್ ಮಾಡ್ಲಿ ಹೇಳಿ? ಇಲ್ಲ ಮಾತಾಡಿ. ಎರಡು ವಿಚಾರಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಸರ್. ಒಂದು, ಈ ಜನಸಾಮಾನ್ಯರಲ್ಲಿ ಗೊಂದಲ ಸೃಷ್ಟಿ ಮಾಡುವಂತ ಡಿಬೇಟ್ಗಳಿಗೆ ಹೋಗಬೇಡಿ ಅನ್ನುವಂಥದ್ದು ಒಂದು ನಿರ್ಧಾರ ತೆಗೆದುಕೊಂಡಿದೀವಿ ನಾವು. ಜನಸಾಮಾನ್ಯರ ಪರವಾಗಿರುವಂತ ಸಬ್ಜೆಕ್ಟ್ ನೀವು ಯಾವ ಹಂತದಲ್ಲೂ ನೀವು ಕರೆದು ನಾವು ಬರುವಂತದಕ್ಕೆ ರೆಡಿ. ಈಗ ನಾವು ಮಾಡ್ತಿರುವಂತ ಡಿಬೇಟ್ ಪರವಾಗಿರೋದು ವಿರುದ್ಧವಾಗಿರೋದು ಅಲ್ಲ, ಈಗ ನಾವು ಮಾತಾಡ್ತಿರುವಂತ ಮಾಡ್ತಿರುವಂತ ಡಿಬೇಟ್ ಸಮಾಜದ ಪರವಾಗಿರೋದು ಸಮಾಜದ ವಿರುದ್ಧವಾಗಿರೋದು. ಸ್ವಾಮೀಜಿಯವರ ಬಗ್ಗೆ ನಿಮ್ಮ ನಾಯಕರು ಹೇಳಿರುವ ಸ್ವಾಮೀಜಿ ಮಾತಾಡಿ ಲಕ್ಷ್ಮಣ್ ಮಾತಾಡಿ. ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದಂತದ್ದು ಸಿದ್ದರಾಮಯ್ಯನವರು ಆತರ ಹೇಳೇ ಇಲ್ಲ. ಸಿದ್ದರಾಮಯ್ಯನವರು ಜನರಲ್ ಆಗಿ ಮಾತಾಡಿರುವಂತದ್ದು ನೀವು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅಲ್ಲ. ಅದನ್ನೇ ಬಂದು ಹೇಳಿ ಅಂತ ಹೇಳದ್ ನಾವು. ಅದನ್ನ ನೋಡ್ರಿ, ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ, ಇಲ್ಲ ನಿಮ್ ಸ್ಟುಡಿಯೋಗೆ ಬರ್ತಿದ್ದೆ. ನಾನು ಹೈದರಾಬಾದ್ ಅಲ್ಲಿ ಇದ್ದೀನಿ, ಸ್ಕೈಪ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಾನು ಯಾವ್ದೋ ಮೀಟಿಂಗ್ ಬಂದಿದ್ದೀನಿ, ಆದ್ರೂ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ. ಇನ್ಯಾವುದು ಇಲ್ಯೂಷನ್ ಆಫ್ ಮೈಂಡ್ ಇಲ್ಲ ನಮಗೆ. ಓಕೆ, ಆಯ್ತು. ಈಗ ನಾನು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ನೀವು ಹೇಳಿದ್ರಿ ನೀವು ಸಮಾಜದ ವಿರುದ್ಧವಾಗಿರುವಂತಹ ಕಾರ್ಯಕ್ರಮಗಳಿಗೆ ನಾವು ಬರಬಾರದು ನಿರ್ಧಾರಕ್ಕೆ ಬಂದಿದೀವಿ ಅಂತ. ಈಗ ನಾವು ಮಾಡ್ತಿರುವಂತಹ ಕಾರ್ಯಕ್ರಮ ಇದೆಯಲ್ಲ, ಅದೇನಾದ್ರೂ ಸಮಾಜ ವಿರುದ್ಧ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಾನು ಹೇಳ್ತಾ ಇಲ್ಲ ಅಂದ್ರೆ ಮಾತಾಡಿ, ಇಲ್ಲ ಅಂದ್ರೆ ನೀವು ಕಾಲ್ ತಗೊಳ್ಳಿ. ಅಲ್ಲ, ಸಮಾಜದ ವಿರುದ್ಧವಿರುವಂತ ಚರ್ಚೆ ಅಂತ ನಾನು ಹೇಳಲಿಲ್ಲ ಸರ್. ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವಂತ ಚರ್ಚೆ. ಈಗ ಅಲ್ಲಿಗೆ ಬರ್ತೀನಿ. ಇದು ಇವತ್ತು ನಾವು ಮಾಡ್ತಿರುವಂತ ಚರ್ಚೆ ಸಮಾಜದ ಬಗ್ಗೆ ಗೊಂದಲ ಸೃಷ್ಟಿ ಮಾಡುವಂತ ಚರ್ಚೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಇಲ್ಲ, ನನಗೆ ಅನಿಸ್ತಾ ಇದೆ. ಅನಿಸ್ತಾ ಇದೆಯಾ? ಸಿದ್ದರಾಮಯ್ಯನವರು ಆತರ ಹೇಳಿಕೆನೇ ಕೊಟ್ಟಿಲ್ಲ. ಅಲ್ಲ, ನಿಮಗೆ ಅನಿಸ್ತಾ ಇದೆಯಾ? ಲಕ್ಷ್ಮಣ್ ನಿಮಗೆ ಅನಿಸ್ತಾ ಇದೆಯಾ? ಸರ್, ನಿನ್ನೆ ದಿವಸ ನಾನು ನಿಮಗೆ ಅನಿಸಿದ್ರೆ ನೀವು ಮಾತಾಡಲೇಬಾರಾಗಿತ್ತು ನಮ್ಮ ಜೊತೆಗೆ. ಸಿದ್ದರಾಮಯ್ಯ ಉಂಡಿನಲ್ಲಿ ನಾನು ಪಕ್ಕದಲ್ಲೇ ಇದ್ದೆ. ಅಲ್ಲ, ನಿಮಗೆ ಅನಿಸಿದ್ರೆ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕಾರ್ಯಕ್ರಮ ಅಂದ್ರೆ ನೀವು ಮಾತಾಡುವಂತ ಅಗತ್ಯ ಇರಲಿಲ್ಲ. ನಿಮ್ಮ ಪಾರ್ಟಿ ನಿಲುವೇನು ಅಂತ ಮಾತ್ರ ಕೇಳ್ತಾ ಇದೀವಿ ನಾವು. ನಮ್ಮ ಪಾರ್ಟಿ ನಿಲುವು ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಓಕೆ, ಫೈನ್. ಅದನ್ನ ಹೇಳಿ, ಸಾರಿ ಹೇಳಿ ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ. ರಿಪೀಟ್ ಮಾಡಿ, ಇನ್ನು 3 ಸರಿ ರಿಪೀಟ್ ಮಾಡಿ, ಅವಕಾಶ ಕೊಡ್ತೀವಿ. ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಜನರಲ್ ಆಗಿ ಮಾತಾಡಿದ್ದಾರೆ. ಹಳ್ಳಿ ಹೆಂಗಸರು ಶರ್ಗ ಹಾಕ್ತಾರೆ, ಆಮೇಲೆ ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಹಳ್ಳಿಯವರು ತಲೆ ಮೇಲೆ ಜನರಲ್ ಆಗಿ ಮಾತಾಡಿರುವಂತದ್ದು. ನಾನು ಹಿಂದೆ ನಿನ್ನ ಪ್ರೆಸ್ಪೆಕ್ಟ್ ಕೇಳಿದಾಗ ಅವರು ಜನರಲ್ ಆಗಿ ಮಾತಾಡಿದಾರೆ. ಜನರಲ್ ಆಗಿ ಮಾತಾಡಿರುವಂತದ್ದ ನೀವು ಯಾವ್ದೋ ಒಂದು ಒಂದ್ ನಿಮಿಷ ಲಕ್ಷ್ಮಣ್ ನೀವು ಹಾಗೆ ಸಂಪರ್ಕದಲ್ಲಿರಿ. ಲಕ್ಷ್ಮಣ್ ನೀವು ಹಾಗೆ ಸಂಪರ್ಕದಲ್ಲಿರಿ. ನಾಯಕರು ಮಾತಾಡುವಂತ ಮಾತುಗಳಿದೆಯಲ್ಲ, ಅದು ಜನರಲ್ ಮಾತು, ಅದು ವಿಶೇಷ ಮಾತು, ಆ ರೀತಿ ಬರಲ್ಲ.
ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಾರೆ ಅದನ್ನು ಯಥಾವತ್ತಾಗಿ ತೋರಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಪರ ವಿರೋಧದ ಮಾತುಗಳೇನಿದೆ ಅದನ್ನು ಕೂಡ ಮುಂದಿಡ್ತೀವಿ. ಇಲ್ಲಿ ತನಕ ನಾವು ಹೇಳಿರುವಂಥ ಮಾತುಗಳಿದೆಯಲ್ಲ, ಅದು ಯಾವುದೂ ಕೂಡ ಸಿದ್ದರಾಮಯ್ಯ ವಿರುದ್ಧ ನಾವು ಹೇಳಿರುವಂಥ ಮಾತುಗಳಲ್ಲ. ಸ್ವಾಮೀಜಿಗಳೇನು ಹೇಳಿದ್ರು, ಸಮಾಜದ ಮುಖಂಡರುಗಳೇನು ಹೇಳಿದ್ರು, ರಾಜಕೀಯ ನಾಯಕರುಗಳೇನು ಹೇಳಿದ್ರು, ಅದನ್ನು ನಾವು ಮುಂದಿಡ್ತಾ ಇದ್ದೀವಿ. ಅದನ್ನು ಒಂದು ಸಮರ್ಥನೆ ಮಾಡ್ಕೊಳ್ಳಿ. ಈಗ ಲಕ್ಷ್ಮಣ ಸಮರ್ಥನೆ ಮಾಡ್ಕೊಳ್ಳಿ, ಸಮರ್ಥನೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಬಿಡಿ, ಯಾವುದೋ ಗೊಂದಲದಲ್ಲಿ ಹೇಳಿರ್ಬೋದು ಅಂತಂದ್ರೆ ಹೇಳಿ. ಆದರೆ ಕಾರ್ಯಕ್ರಮ ಮಾಡದೆ ನೀವು ತಪ್ಪು, ವಿಷಯ ಎತ್ಕೊಳ್ಳದೆ ತಪ್ಪು ಅಂತ ಹೇಳಕ್ಕೆ ಇದೆ. ಇವ್ರು ಲಕ್ಷ್ಮಣವ್ರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಅವ್ರಿಗೆಲ್ಲ, ಎಲ್ಲ ಪಕ್ಷದವ್ರಿಗೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಹಕ್ಕುಗಳು ಕೂಡ ಇಲ್ಲ. ನಿಮಗೆ ಇಷ್ಟ ಇದ್ರೆ ಪಾಲ್ಗೊಳ್ಬಹುದು, ಇಷ್ಟ ಇಲ್ಲದಿದ್ರೆ ಬರಬೇಡಿ, ನೇರವಾಗಿ ಹೇಳ್ತಾ ಇದ್ದೀನಿ. ಆದರೆ ನೀವು ಇಂಥದ್ದೇ ನೀವು ವಿಷಯ ಎತ್ಕೊಳ್ಳಿ, ಇಂಥದ್ದೇ ಚರ್ಚೆ ಮಾಡಿ ಅಂತ ಹೇಳಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ ನಾವು. ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಲಕ್ಷ್ಮಣ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿದ್ರು, ನೀವು ಇಂತಹ ಸಬ್ಜೆಕ್ಟ್ಗಳ ವಿಚಾರಗಳನ್ನ ಬರಲ್ಲ. ಈಗ ಎಲ್ರಿಗೂ ಕೂಡ ಅವರವರದ ಆಯ್ಕೆಗಳಿರ್ತವೆ ಮತ್ತು ಕೆಲವರಿಗೆ ಅವರದೇ ಆದಂತಹ ನೋಟದ ಪ್ರಕಾರವಾಗಿ ಈ ಸಬ್ಜೆಕ್ಟ್ ಅಲ್ಲಿ ನಾವು ಮಾತನಾಡಿದ್ರೆ ನಮ್ಮ ಪಕ್ಷಕ್ಕೆ ಏನಾಗುತ್ತೆ, ನಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಈ ವಿಚಾರಗಳು ಬಂದಂತಹ ಸಂದರ್ಭಗಳಲ್ಲಿ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡುವಂತ ಕೆಲಸವನ್ನು. ಹಿಜಾಬ್ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಯಾರು ಕೂಡ ನಮ್ಮ ನಾಯಕರು ಮಾತಾಡಬಾರ್ದು ಕೂಡ. ಅರೆ, ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರಲ್ಲ, ಅವ್ರಿಗೆ ಧ್ವನಿಯಾಗುವಂತ ಕೆಲಸವನ್ನೊಂದು ರಾಜಕೀಯ ಪಕ್ಷವಾಗಿ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಯಾವ ರಾಜಕೀಯ ಪಕ್ಷ, ಯಾವ ಸ್ವರೂಪದಲ್ಲಿ? ಈಗ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ಸಿದ್ದರಾಮಯ್ಯ ಅವರು ನೀಡಿದಂತ ಹೇಳಿಕೆಯ ವಿಚಾರದಲ್ಲಿ ಗೊಂದಲಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಅದಕ್ಕೆ ಸ್ವಾಮೀಜಿಗಳು ರಿಯಾಕ್ಟ್ ಮಾಡಿದ್ದಾರೆ, ಜಗದ್ಗುರುಗಳು ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಒಂದು ರಾಜಕೀಯ ಪಕ್ಷವಾಗಿ ತನ್ನ ಎದುರಾಳಿಗಳು ಮಾತಾಡುವಂತಹ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ರಾಜಕೀಯ ನಾಯಕರುಗಳ ಮಾತುಗಳಿಗೆ ನೀವು ರಿಯಾಕ್ಟ್ ಮಾಡೋದಿಲ್ಲ, ಸ್ವಾಮೀಜಿಗಳ ಮಾತುಗಳಿಗೆ ರಿಯಾಕ್ಟ್ ಮಾಡೋದಿಲ್ಲ. ಈ ಸಬ್ಜೆಕ್ಟ್ ಇದು ಗೊಂದಲ ಸೃಷ್ಟಿಸುತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ನಾವು ಮಾತನಾಡೋದಿಲ್ಲ. ಈ ನಿಲುವನ್ನ ತಾಳುವಂಥದ್ದು ಇದೆಯಲ್ಲ ಯಾವುದೇ ರಾಜಕೀಯ ಪಕ್ಷವೂ ಕೂಡ. ಯಾಕಂದ್ರೆ ಎಲ್ರಿಗೂ ಕೂಡ ತನ್ನ ಎದುರಾಳಿಯ ವಿರುದ್ಧದ ಮಾತುಗಳನ್ನ ಆಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಯಾವುದೇ ರಾಜಕೀಯ ಪಕ್ಷದವರಿಗೂ ಕೂಡ ಅಷ್ಟೇ, ತನ್ನ ಎದುರಾಳಿಯ ತಪ್ಪುಗಳ ಬಗ್ಗೆ ಮಾತನಾಡೋದಕ್ಕೆ ಖುಷಿ ಆಗುತ್ತೆ. ಅದೇ ತನ್ನ ತಪ್ಪುಗಳ ಬಗ್ಗೆ ಚರ್ಚೆಗಳು ಬಂದಾಗ ಅಂತರವನ್ನ ಕಾಪಾಡಿಕೊಂಡಿರುವ ಅನೇಕ ಉದಾಹರಣೆಗಳಿದ್ದಾವೆ. ಅದು ಇವತ್ತು ಕಾಂಗ್ರೆಸ್ ಕೂಡ ಆ ನಿಲುವನ್ನ ತಾಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಸ್ವಾಮೀಜಿ ಇಲ್ಲಿ ಸ್ವಾಮೀಜಿಯವರ ಶಿರವಸ್ತ್ರದ ವಿಚಾರದ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಇನ್ನೊಂದು ಅಂಶ, ಪರಿಹಾರದ ವಿಚಾರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ರು. ಪರಿಹಾರ ಕೊಡಬೇಕಾ ಅನ್ನುವಂತಹ ವಿಚಾರಗಳು ಬಂದಾಗ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ, ಇನ್ನೊಂದು ಅದು ಕೋಮು ಗಲಭೆಯ ಸಂದರ್ಭಗಳೆಲ್ಲ, ಬೇರೆ ಯಾವುದೋ ಸಂದರ್ಭಗಳಲ್ಲಿ ಗಲಭೆ ನಡೆದಂತಹ ಸಂದರ್ಭಗಳಲ್ಲಿ ಆಗುವಂತಹ ಹತ್ಯೆಗಳು ಒಂದು ಭಾಗ, ಅಲ್ಲಿ ಆಗುವಂತಹ ಗೋಲಿಬಾರ್ನ ಸಂದರ್ಭದಲ್ಲಿ ಆಗುವಂತಹ ಹತ್ಯೆ ಒಂದು ಭಾಗ. ಇದು ಒಬ್ಬನನ್ನ ಒಂದು ಗ್ಯಾಂಗ್ನವರು ಬಂದು ಕೊಂದ್ರು, ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥ ವಿಚಾರಗಳು ಬಂದಾಗ ಸರ್ಕಾರದ ಮಟ್ಟದಲ್ಲೂ ಕೂಡ ಕೆಲವು ನಿರ್ಧಾರಗಳು ಆಗಬೇಕಾಗುತ್ತೆ, ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಯಾಕಂದ್ರೆ ಜನರ ದುಡ್ಡು ಅಂತಿಮವಾಗಿ ಸರ್ಕಾರ ಅಂತ ಬೊಕ್ಕಸನ್ನು ಕೊಡೋದಿಲ್ಲ. ತನ್ನ ಪಕ್ಷದ ಕಾರ್ಯಕರ್ತನಿಗೆ ಸಾವುಗಳಾದಾಗ ಪಕ್ಷಗಳು ಕೂಡ, ನಮ್ಮ ಪಕ್ಷಗಳೇನು ಬಡ ಪಕ್ಷಗಳಿಲ್ಲ, ಈ ದೇಶದಲ್ಲಿರುವಂತಹ ಪಕ್ಷಗಳು ಕೂಡ ಶ್ರೀಮಂತವಾಗಿದ್ದಾವೆ ಪಕ್ಷಗಳು, ಅವರು ಕೂಡ ತಮ್ಮದೇ ಆದಂತಹ ಹಣವನ್ನು ಸಂಗ್ರಹಿಸ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅವರು ಕೂಡ ಪರಿಹಾರವನ್ನು ಕೊಡೋದಕ್ಕೆ ಸಶಕ್ತವಾಗಿವೆ. ಇವತ್ತು ಹರ್ಷನ್ಗೆ 25 ಲಕ್ಷ ಕೊಡೋದಕ್ಕೆ ಸಾಧ್ಯ ಆಗಿದೆ. ಅದೇ ಊರಿನಲ್ಲಿ ಮಾತೆತ್ತಿದ್ರೆ ಹೆಸರು ಹೇಳ್ತಾರಲ್ಲ, ವಿಶ್ವನಾಥನ ಹೆಸರು ಹೇಳ್ತಾರೆ, ವಿಶ್ವನಾಥನ ಕೊಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವನ ತಾಯಿ ಚಿಂದಿ ಆಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದೀವಿ. ದುರಂತ ಎಲ್ಲಿಗೆ ಇದೆ ಅಂತ. ಈಗ ಒಂದು ಸಮಯದಲ್ಲಿ ಚುನಾವಣೆ ಹತ್ತಿರದ ಸಮಯದಲ್ಲಿ ಅದು ಬಹಳ ದೊಡ್ಡದಾದಂತ ಇಶ್ಯೂ ಆಗುತ್ತೆ. ಆವಾಗ ಬಹಳ ದೊಡ್ಡ ಪರಿಹಾರವನ್ನ ಕೊಟ್ಟು ಆ ಸಮುದಾಯದವರಿಗೆ ಒಂದು ಧೈರ್ಯ ಹೇಳ್ತಾ ಇದೀವಿ ಅನ್ನೋಂತ ಮಾತುಗಳು ಬರುತ್ತೆ. ಉಳಿದ ಸಂದರ್ಭಗಳಲ್ಲಿ ಆವಾಗ ಏನು ಮಾಡ್ಬೇಕಂಗಾದ್ರೆ, ಬೇರೆ ಸಮಯದಲ್ಲಿ ಸಾವಿಗೀಡಾಗಿರುವಂತಹ ಕಾರ್ಯಕರ್ತನ ಜೀವಕ್ಕೆ ಬೆಲೆ ಇಲ್ವಾ? ಅವನ ಮನೆಯವರಿಗೆ ಬೆಲೆ ಇಲ್ವಾ? ಅವನ ಮನೆಯವರು ಕಳ್ಕೊಂಡಿರುವಂತಹದಕ್ಕೆ ಬೆಲೆ ಇಲ್ವಾ? ನೀವು ಆವಾಗಲೇ ಉದಾಹರಣೆ ಕೊಟ್ರಿ ಶರತ್ ಮಡಿವಾಳನ ತಂದೆ ಇವತ್ತು ಹೇಳ್ತಾ ಇರುವಂತಹ ಪರಿಸ್ಥಿತಿಗಳು ಹೇಗಿದ್ದಾವೆ? ಶರತ್ ಮಡಿವಾಳನ ಮನೆಯಲ್ಲಿ ಇವತ್ತು ರೋಧಿಸ್ತಾ ಇದ್ದಾರೆ, ಒಂದು ಮನೆ ಕಟ್ಟಲಿಕ್ಕೆ ಶಕ್ತಿ ಇಲ್ಲದೆ ಸ್ಥಿತಿಯಲ್ಲಿದ್ದಾರೆ. ಹೌದು, ಶಿವಮೊಗ್ಗದಲ್ಲಿ ವಿಶ್ವನಾಥನ ತಾಯಿ ಚಿಂದಿ ಆಯ್ದುಕೊಂಡು ಬದುಕು ನಡೆಸ್ತಾ ಇದ್ದಾರೆ. ಚಪ್ಪಲಿ ಅಂತ ಹೇಳಿದ್ರೆ ಒಬ್ಬ ಮಗ ಇದ್ದಿರ್ತಿದ್ರೆ ಆ ರೀತಿಯ ಸ್ಥಿತಿ ಇರ್ತಿತ್ತ? ಅಮ್ಮಂಗೆ ಚಪ್ಪಲಿ ಹಾಕೋದಿಕ್ಕೆ ಪರಿಸ್ಥಿತಿ ಇರ್ಲಿಲ್ಲ ಅಂತ ಹೇಳುವಂತ ಒಂದು ಸ್ಥಿತಿ ಇದ್ರೆ ಅವನ ಹೆಸರನ್ನ ಹೇಳಿದಂತವ್ರಿಗಾದ್ರೂ ಕೂಡ ಒಂದು ಸಣ್ಣ ಆತ್ಮವಿಮರ್ಶೆ ಮಾಡ್ಕೊಳ್ಬೇಡ್ವಾ? ಇವತ್ತು ಸ್ವಾಮೀಜಿ ಅವರ ಪೋಷಾಕಿನ ಬಗ್ಗೆ ಮಾತಾಡಿದಾಗ ಇಂಪಾರ್ಷಿಯಲ್ ಅಂತ ಅನ್ನಿಸ್ತದೆ. ಅದೇ ವಿಶ್ವನಾಥನ ಮನೆಗೆ ಇವರು ಭೇಟಿ ಕೊಡಲ್ಲ. ಅವರ ತಾಯಿ ಚಿಂದಿ ಆಯ್ತಾ ಇದ್ದಾರೆ, ಅದನ್ನು ಬಿಡೋಣ. ದೀಪಕ್ ರಾವ್ ಹತ್ಯೆ ಅದು ಒಂದು ಭಾಗ ಬಿಡೋಣ. ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು, ಅದು ಕಸಾಯಿಖಾನೆ ವಿಷಯದಲ್ಲಿ ಹತ್ಯೆ ಆಯಿತು, ಗೋವಿನ ವಿಷಯದಲ್ಲಿ ಹತ್ಯೆ ಆಯಿತು. ಇವತ್ತು ಅವನ ಮನೆಯವರು ಬೀದಿಗೆ ಬಿದ್ದಿದ್ದಾರೆ. ಅಕ್ಷರಕ್ಷರ ಅವನ ತಂದೆ ತೀರಿಕೊಂಡ್ರು, ಅವನೊಬ್ಬನೇ ಮಗ, ಅಲ್ಲಿ 2 ಮಕ್ಕಳಿಗೆ ಮದುವೆ ಮಾಡಬೇಕು. ಇದ್ರ ಬಗ್ಗೆ ಇವರಿಗೆ ಕನಿಕರ ಇಲ್ಲ. ಒಂದು ಸೈಡಿಗೆ ಮಾತ್ರ ಇವರ ತೀರ್ಮಾನ ಅಂತ ಹೇಳ್ತಾರೆ.
ಇದು ಬಹುಶಃ ಬಾಲಿಶವಾಗಿರ್ತಕ್ಕಂತ ಮಾತು. ಅಂದ್ರೆ ಇವರಿಗೆ ಬೇಕಾದ ಹಾಗೆ ಇವರು ರಾಜಕೀಯವನ್ನ ಬಳಸಿಕೊಳ್ತಾರೆ, ಇವರಿಗೆ ಬೇಕಾದ ಹಾಗೆ ಮಾಧ್ಯಮಗಳನ್ನ ಬಳಸಿಕೊಳ್ಬೇಕು. ಇವರಿಗೆ ತಪ್ಪು ಎಲ್ಲರ ಕಡೆಯಿಂದ ಆಗತ್ತೆ, ಆ ತಪ್ಪನ್ನು ಸಮರ್ಥನೆ ಮಾಡೋದಿದೆಯಲ್ಲ ಅದು ಮಹಾಪಾಪ. ಈ ಪಾಪವನ್ನು ಯಾರು ಬೆಳೆಸಿಕೊಳ್ಬಾರದು. ಒಂದು ಸಮಾಜದ ಮಧ್ಯದಲ್ಲಿ ಇಂತಹ ಹುಳಿ ಹಿಂಡೋದಿದೆಯಲ್ಲ ಅದು ಮಹಾದೋಷ. ಇದಕ್ಕೆ ಯಾರು ಕ್ಷಮೆ ಕೊಡಲ್ಲ. ಇವತ್ತು ಎಲ್ಲ ಕಡೆಯಲ್ಲಿ ಮೂಲೆ ಗುಂಪು ಯಾಕೆ ಆಗ್ತಾ ಇದ್ದಾರೆ ಅನ್ನೋದನ್ನ ಒಮ್ಮೆ ಅವರ ಆತ್ಮವಿಮರ್ಶನೆ ಮಾಡಿಕೊಳ್ಳಿ. ಯಾಕಾಗಿ ಇವತ್ತು ನಿಮ್ಮ ಸ್ಥಿತಿ ಈ ಮಟ್ಟಕ್ಕೆ ಇಳಿತಾ ಇದೆ? ರಾಜಶೇಖರಾನಂದ ಸ್ವಾಮೀಜಿಯವರೇ ಮಾತಾಡ್ತೀನಿ ನಾನು ನಿಮ್ ಜೊತೆಗೆ. ಖಂಡಿತ ರಾಜಕೀಯದ ವಿಶ್ಲೇಷಣೆಯನ್ನ ರಾಜಕೀಯ ನಾಯಕರುಗಳ ಜೊತೆ ಕೂಡ ನಾನು ಮಾತನಾಡ್ತೀನಿ, ಅವ್ರ ಜೊತೆ ಕೂಡ ಆ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಯವರೇ, ನಿನ್ನೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಆಗಿಂದಾಗೆ ಒಂದಿಷ್ಟು ಓಲೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡ್ತಾರೆ ಹೊರತು ಸಮರ್ಪಕವಾಗಿ ನಿಜಕ್ಕೂ ಪರಿಹಾರವನ್ನು ಕೊಡುವಂತದಕ್ಕೆ ಬೇಕಾದಂತ ಯಾವುದೇ ನಿಯಮಗಳು ಕೂಡ ರೂಪಿಸಿಲ್ಲ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಕೂಡ ಈ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದಕ್ಕೆ ಏನು ಹೇಳ್ತೀರಿ? ಈ ಹರ್ಷನ ಕೊಲೆಯಲ್ಲಿ ಪರಿಹಾರ 25 ಲಕ್ಷ ಕೊಡ್ತೀರಿ, ಉಳಿದ ಕೊಲೆಗಳಿಗೆ ಯಾಕೆ ಕೊಡೋದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ರಿ. ಇದಕ್ಕೇನು ಹೇಳ್ತೀರಿ ಸಿದ್ದಲಿಂಗ ಸ್ವಾಮೀಜಿಯವರೇ? ಒಟ್ಟಿನಲ್ಲಿ ಕೇಳಿಸ್ತಾ ಇದೆ ಅಲ್ಲ ಸರ್? ಕೇಳ್ತಿದೆ, ಮಾತಾಡಿ. ಒಟ್ಟಿನಲ್ಲಿ ಇಲ್ಲಿ ಪರಿಹಾರದ ಪ್ರಶ್ನೆ ಉದ್ಭವ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ಇವತ್ತು ವಿಮರ್ಶೆ ಮಾಡಬೇಕಾಗಿದೆ. ಈ ಸರ್ಕಾರಗಳ ನಿರ್ಲಕ್ಷ್ಯದಿಂದ, ನಮ್ಮನ್ನಾಳುವಂತಹ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಇವತ್ತು ಕೊಲೆಗಳಾಗ್ತಾ ಇದೆ. ಈ ಕೊಲೆಗೆ ಏನ್ ಕಾರಣ? ಉದಾಹರಣೆಗೆ ಶಿವಮೊಗ್ಗದ ಹರ್ಷನ ಕೊಲೆ ಆಗ್ಬೇಕಾದ್ರೆ ಡಿಪಾರ್ಟ್ಮೆಂಟ್ಗೆಲ್ಲ ಗೊತ್ತಿದೆ, ಪೊಲೀಸ್ ಇಲಾಖೆಗೆ ಗೊತ್ತಿದೆ, ಈತನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಈತನಿಗೆ ಥ್ರೆಟ್ ಇದೆ ಅಂತ ಗೊತ್ತಾಗಿದ್ದು ಕೂಡ ಆ ಯುವಕನಿಗೆ ರಕ್ಷಣೆ ಕೊಡುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಯ್ತು. ಆಮೇಲೆ ಆ ಹರ್ಷನ ಕೊಲೆ ಆದ್ಮೇಲೆ ಸರ್ಕಾರನೇ ಬಂದು ಅಂತ್ಯ ಸಂಸ್ಕಾರ ಮಾಡಿತ್ತು, ಆಮೇಲೆ ಪರಿಹಾರ ಕೊಡ್ತು. ಪರಿಹಾರ ಕೊಡೋದು ಯಾಕೆ ಅಂತ, ಪ್ರಾಣ ರಕ್ಷಣೆ ಮಾಡುವಂತದ್ದು ಸರ್ಕಾರದ ಕರ್ತವ್ಯ ಇದೆ. ಮುಂಚೆನೆ ಹರ್ಷನ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೆ ಏನ್ ಬೇಕಾಗಿತ್ತು ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ರೆ ಇವತ್ತು ಪರಿಹಾರದ ಪ್ರಶ್ನೆಯೇ ಉದ್ಭವ ಆಗ್ತಿರ್ಲಿಲ್ಲ. ಹೀಗಾಗಿ ಕೊಲೆ ಯಾಕೆ ಆಗ್ತಾ ಇದೆ, ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಅವಲೋಕನ ಮಾಡ್ಕೊಳ್ಬೇಕು. ಇಂತಹ ಕೊಲೆಗಳ ಆಗದ ಹಾಗೆ ಕಠಿಣ ಕ್ರಮಗಳನ್ನ ಜರುಗಿಸಿದ್ರೆ ಮಾತ್ರ ಈ ಪರಿಹಾರದ ಪ್ರಶ್ನೆ ಬರೋದಿಲ್ಲ, ಕೊಲೆಗಳು ಕೂಡ ಆಗೋದಿಲ್ಲ. ಅಲ್ಲ, ಈಗ ಸ್ವಾಮೀಜಿ ಈ ವಿಚಾರಕ್ಕೆ ಬರೋಣ. ಈಗ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ಅಲ್ಲಿಂದ ಸೃಷ್ಟಿಯಾಗಿರುವಂತ ಗೊಂದಲಗಳಿದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವುದು ಸಿದ್ದರಾಮಯ್ಯನವ್ರದ್ದು ಯಾವ ಪ್ರಶ್ನೆ ಹೇಳಿ ಸರ್? ಸಿದ್ದರಾಮಯ್ಯನವ್ರು ನಿನ್ನೆ ಮಾತಾಡ್ತಾ ಈ ಜೈನ ಮಹಿಳೆಯರ ತಲೆ ಮೇಲೆ ವಸ್ತ್ರ ಹಾಕೊಳ್ಳಲ್ವಾ, ಹಿಂದೂ ಮಹಿಳೆಯರ ತಲೆ ಮೇಲೆ ವಸ್ತ್ರ ಹಾಕೊಳ್ಳಲ್ವಾ, ಸ್ವಾಮೀಜಿಗಳು ಹಾಕಲ್ವಾ, ಸ್ವಾಮೀಜಿಗಳಿಗೂ ಇದೇ ಮಾತು ಹೇಳ್ತೀರಾ ಅಂದ್ರಲ್ಲ, ಅದ್ರ ಬಗ್ಗೆ ನೋಡಿ ಸರ್. ಈಗ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಹೇಳ್ತಾರೆ ಪ್ರಬುದ್ಧ ರಾಜಕಾರಣಿ, ಮುತ್ಸದಿ ರಾಜಕಾರಣಿ ಅಂತ. ಪ್ರಬುದ್ಧ ರಾಜಕಾರಣಿ ಹೌದು. ಆದ್ರೆ ಇಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನಾನು ಅಪ್ರಬುದ್ಧ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಅವಮಾನ ಆಗಿದೆ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತು ಕಾಂಗ್ರೆಸ್ ಅಲ್ಲಿರೋ ರಾಜಕಾರಣಿಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಪ್ರಶ್ನೆ ಆಗ್ಬಿಟ್ಟಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತಹ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಪಕ್ಷ ಅವನತಿಗೆ ಸಿದ್ದರಾಮಯ್ಯನವರೇ ನೇರ ಹೊಣೆ ಆಗ್ತಾರೆ ಅಂತ ಹೇಳಿ ಜನಾರ್ದನ ಪೂಜಾರಿ 2 ವರ್ಷದ ಹಿಂದೆನೆ ಹೇಳಿದ್ರಲ್ಲ. ಯಾಕೆ ಬೇಕಾಗಿತ್ತು ಈ ಸ್ಟೇಟ್ಮೆಂಟ್? ಆಮೇಲೆ ಇಷ್ಟಕ್ಕೂ ಸ್ವಾಮಿಗಳು ವಸ್ತ್ರ ಹಾಕಿಕೊಂಡು, ಮಹಿಳೆಯರು ಸೆರಗ್ ಹಾಕಿಕೊಂಡು ಕಾಲೇಜಿಗೋ ಅಥವಾ ಸ್ಕೂಲ್ಗೆ ಹೋಗುವಂತ ಪ್ರಮೇಯ ಇಲ್ಲಿ ಬಂದಿಲ್ಲ. ಹೀಗಿದ್ದಾಗಿಯೂ ಕೂಡ ಹಿಜಾಬಿನ ವಿವಾದದ ಮಧ್ಯದಲ್ಲಿ ಸ್ವಾಮಿಗಳನ್ನ ಎಳೆ ತಂದದ್ದು ಇದು ಅಪ್ರಬುದ್ಧ ರಾಜಕಾರಣಿ ಮತ್ತು ಹಿಂದೂ ದ್ವೇಷಿ ಹೇಳಿಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಿಜಾಬ್ ಪರ ಮಾತಾಡುವುದು ಹಿಂದೂ ವಿರೋಧ ಅಂದ್ರೆ ಯಾವ ಅರ್ಥ ಇದು? ಹಿಜಾಬ್ ಪರ ಮಾತಾಡುವುದು ಹಿಂದೂ ವಿರೋಧನ? ಅರೆ 6 ಜನ ಹೆಣ್ಣು ಮಕ್ಕಳು ಅವಕಾಶ ಕೇಳುವಷ್ಟೇ, ಇದ್ರಲ್ಲಿ ಕೇಸರಿಯಿಂದ ಬಂತು, ಅದ್ರ ಬಗ್ಗೆ ನೀವು ಮಾತಾಡಲ್ಲ. ಹಿಜಾಬ್ ವಿರುದ್ಧ ಕೇಸರಿ ಯಾಕೆ ಬಂತು, ಯಾಕೆ ಬಂತು, ಅದ್ರ ಬಗ್ಗೆ ನೀವು ಮಾತಾಡಲ್ಲ. ಇಲ್ಲ, ಕೋರ್ಟ್ ತೀರ್ಪು ಬಗ್ಗೆ ನಾವು ಮಾತಾಡ್ತಿಲ್ಲ, ಕೋರ್ಟ್ ತೀರ್ಪು ಬಗ್ಗೆ ಚರ್ಚೆ ಇಲ್ಲ. ಇಲ್ಲಿ ಕೇಳ್ತಿರೋದು ಉತ್ತರ ಕೊಡಿ. ಹಿಜಾಬ್ ಪರ ಮಾತಾಡಿದ್ರೆ ಹಿಂದೂ ವಿರೋಧನ? ಹಿಜಾಬ್ ಪರ ಮಾತಾಡುವುದು ಹಿಂದೂ ವಿರೋಧನ? ಅದೇನ್ ಬಂತು? ಹಿಂದೂ ವಿರೋಧನೂ ಹೌದು, ಹೇಗೆ ಹೇಗೆ ಹೇಗೆ? ಅರೆ 6 ಜನ ವಿದ್ಯಾರ್ಥಿನಿಯರು ಒಂದು ಅವಕಾಶ ಕೇಳಿದ್ರೆ ನಾವು ಎದುರು ಹಾಕೋದ್ರು
ತಲೆ ಮೇಲೆ ಹಾಕೊಳ್ತೀವಿ, ಅವಕಾಶ ಕೊಡಿ ಅಂತ. ಒಬ್ಬ ವಕೀಲ ಹಿಂದೂ ಮುಸ್ಲಿಂ ಯಾಕೆ ಮಾಡ್ತಿದ್ದೀರಾ? ನಿಮ್ಮಂತ ಸ್ವಾಮಿಗಳು, ಶ್ರೀಗಳು, ಸ್ವಾಮಿಗಳು ನಿಮಗೆ ಗೌರವ, ರೆಸ್ಪೆಕ್ಟ್, ರಾಜಕಾರಣ ಯಾಕೆ ಮಾಡ್ತಿದ್ರಿ? ಹಿಂದೂ ಮುಸ್ಲಿಂ ಯಾಕೆ ಮಾಡ್ತಿದ್ರಿ? ಸಾಮರಸ್ಯ ಕಳಿಸುವ ಕೆಲಸ ಯಾಕೆ ಮಾಡ್ತೀರಿ? ಹೈಕೋರ್ಟಿನ 3 ಜನ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಇವತ್ತು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ. ಬುದ್ಧಿ ಇದೆಯೋ ಅಥವಾ ಏನಿದೆ ತಲೆಯಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಇದೆ, ಇದು ಸುಪ್ರೀಂ ಕೋರ್ಟ್ ಹೊತ್ತಿದೆ. ಕೂತ್ಕೊಳ್ಬೇಕಾಗಿತ್ತು. ನಾವು ಖಂಡಿಸ್ತಾ ಇಲ್ಲ, ನಾವು ಖಂಡಿಸ್ತಾ ಇಲ್ಲ, ಸಮಾಧಾನ ಇಲ್ಲ ಅಷ್ಟೇ, ಸಮಾಧಾನ ಇಲ್ಲ. ಮೇಲ್ಕೋರ್ಟ್ ನೋಡಿ ರಜಾಕ್ ಅವರೇ, ಈ ವಿವಾದ 4 ಜನರ ಮಧ್ಯದಲ್ಲಿ ರಸ್ತೆ ಮೇಲೆ ನಿಂತು ಸಿದ್ದರಾಮಯ್ಯನವರು ಹೇಳಬಾರ್ದಾಗಿತ್ತು. ಏನ್ ತಪ್ಪು ಹೇಳಿದ್ದಾರೆ ಸ್ವಾಮಿ? ತಪ್ಪೇನಿದೆ ಇದರಲ್ಲಿ? ಎಲ್ಲ ಧರ್ಮದಲ್ಲೂ ಇದೆ, ಜೈನರಲ್ಲೂ ಇದೆ, ಹಿಂದೂಗಳಲ್ಲೂ ಇದೆ, ಮುಸಲ್ಮಾನರಲ್ಲೂ ಇದೆ. ಅದೇನು ತಪ್ಪು? ಎಲ್ಲೋ ರಸ್ತೆ ಬದಿಯಲ್ಲಿ 4 ಜನರ ಮಧ್ಯದಲ್ಲಿ ಮಾತಾಡಿದ್ರೆ ಇದು ಜಡ್ಜ್ಗಳಿಗೆ ಮುಟ್ಟುತ್ತಾ? ನ್ಯಾಯಾಧೀಶರು ಈ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ, ನ್ಯಾಯಾಧೀಶ ತಿಳಿಸಕ್ಕೆಲ್ಲ ಹೇಳಿರೋದು. ಇವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿ ಅದನ್ನ ಕೋರ್ಟ್ ಒಪ್ಕೊಳ್ಳೋದು ಬಿಡೋದು ನ್ಯಾಯಪೀಠಕ್ಕೆ ಬಿಟ್ಟಿರುವಂತಹ ವಿಷಯ. ಆದ್ರೆ ಅನಗತ್ಯವಾಗಿ ಇವತ್ತು ಈ ಹಿಜಾಬ್ ವಿವಾದದಲ್ಲಿ ಸ್ವಾಮಿಗಳಿಗೆ ಯಾಕ್ರಿ ತಂದ್ರೆ? ಇವತ್ತೇನ್ ನ್ಯಾಯಾಧೀಶ ಚೆಕ್ ಮಾಡ್ತಿದ್ರ ನೀವು? ಹಿಜಾಬ್ ಪರ ಮಾತಾಡಿದ್ರೆ ಹಿಂದೂ ವಿರೋಧ, ಯಾರಾದ್ರೂ ಆಗಿರ್ಲಿ, ಯಾವ ನಾಯಕನಾಗಿರ್ಲಿ. ಹಾಗಾದ್ರೆ ಮುಸ್ಲಿಂ ಪರ ಯಾರು ಮಾತಾಡಬಾರ್ದು. ಇದು ಇಲ್ಲ ಇಲ್ಲ ಇಲ್ಲ, ಒಂದು ಜಾತ್ಯತೀತ ದೇಶದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾವ ರಾಜಕಾರಣಿ ಮಾತಾಡಬಾರ್ದು, ಯಾವ ರಾಜಕಾರಣಿ ಮಾತಾಡಬಾರ್ದು. ಯಾರು ಮಾತಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ. ನಿಮಿಷ ಸ್ವಾಮೀಜಿ ಸರ್, ಇಲ್ಲಿ ನೋಡಿ, ಹಿಜಾಬು ನೀವು ಅನ್ಯ ಧರ್ಮೀಯ ಮಹಿಳೆಯರು ಮತ್ತು ಸರ್ ನೀವು, ನಾನು ಆಗ್ಲಿಂದ ಹೇಳ್ತೇನೆ ಇದಕ್ಕೆ ಕಂಪೇರ್ ಮಾಡೋಂತ ಸರ್. ಓಕೆ ಸರ್, ಹೈಕೋರ್ಟ್ಗೆ ಹೋದವರು ಯಾರು? ಸ್ಟೂಡೆಂಟ್ಗಳು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ಗೆ ಹೋಗಿ ತೀರ್ಪು ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಅರ್ಜಿ ಹಾಕ್ತಾರೆ. ಉತ್ತರ ಪ್ರದೇಶದಲ್ಲಿ 5 ರಾಜ್ಯ ಚುನಾವಣೆ ಇದೆ, ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳ್ತಾರೆ. ಏನ್ ಇದ್ರ ಅಂದ್ರೆ ಈ ಮಕ್ಕಳುಗಳಿಗೆ, ಶಾಲೆಗೆ ಹೋಗೋ ಮಕ್ಕಳುಗಳಿಗೆ ಜಡ್ಜ್ಮೆಂಟ್ ಸಹ ನೀವು ಕೊಡಬೇಡಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ನೀವು ಅಪೀಲ್ ಆಗ್ತಾರೆ. ನೀವು ಈಗ ಆಲ್ರೆಡಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಫಾಲೋ ಅಪ್ ಮಾಡ್ಕೊಂಡು ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡ್ಬೇಕಲ್ಲ. ಈ ತೀರ್ಪು ಬಂದ್ಮೇಲೂ ಸಹ ಸಿದ್ದರಾಮಯ್ಯನವರು ಹೈಕೋರ್ಟಿನ ತೀರ್ಪಿನ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಕೊಡುವಂತದ್ದಿದೆ. ವ್ಯತಿರಿಕ್ತವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಚರ್ಚೆ ಮಾಡಿದ್ರೆ ಕಾಂಗ್ರೆಸ್ನವರು ಅಂದ್ರೆ ಇವರೇನಾಗಿ ನೆಗೆಟಿವ್ ಸೆಟಪ್ ಮಾಡಿ ನೀವು ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಒಂದು ನಿಮಿಷ, ಕಾಂಗ್ರೆಸ್ ಯಾವ ಮಟ್ಟ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರ ಹೇಳಿಕೆಯನ್ನು ತಗೋಬಾರ್ದು, ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ನೈತಿಕ ದಿವಾಳಿಗೆ ಹೋಗಿದೆ ಕಾಂಗ್ರೆಸ್? ಏನು ಇವರು ಈ ರೀತಿ ಹೇಳಿಕೆಗಳನ್ನು ಕೊಡೋದು? ಇಡೀ ರಾಜ್ಯದಲ್ಲಿ ಉತ್ತಮವಾಗಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕೊಟ್ಟಿದೆ ಕಾಂಗ್ರೆಸ್. ಈ ರೀತಿ ಧರ್ಮದ ವಿರುದ್ಧವಾಗಿ ಬೇರೆ ಬೇರೆ ವಿಷಯದ ಬಗ್ಗೆ ಹೇಳಿಕೆಗಳನ್ನು ಕೊಟ್ಕೊಂಡು ಒಬ್ಬ ಸೀನಿಯರ್ ಮೋಸ್ಟ್ ರಾಜಕಾರಣಿಯಾಗಿ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನು ಮತ್ತೆ ಡಿಫೆಂಡ್ ಮಾಡ್ಕೊಳ್ತಾರೆ. ಸಿದ್ದರಾಮಯ್ಯ ಉರಿಯ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇಲ್ಲೊಂದ್ ಕಡೆ ಹೇಳ್ತಾರೆ, ಅಲ್ಲಿ ಜಾತ್ರೆದೊಳಗೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರೆ. ಮಾಡ್ಲಿ, ಜಾತ್ರೆಗೆ ಹೋಗ್ಲಿ ಬರ್ಲಿ, ಆದ್ರೆ ಹೇಳಿಕೆಯನ್ನು ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಮತ್ತೆ ನನ್ನ ಹೇಳಿಕೆನ ತಿರ್ಚ್ಬಿಟ್ಟಿದ್ದಾರೆ ಮಾಧ್ಯಮಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದು ಅರ್ಥ ಆಗ್ತಾರ. ಸಿದ್ದರಾಮಯ್ಯ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಈ ರೀತಿ ಬೆಳಿಗ್ಗೆ ಒಂದು ಹೇಳಿಕೆ ಕೊಟ್ಟು ಮಧ್ಯಾಹ್ನ ನನ್ನ ಹೇಳಿಕೆಯನ್ನು ತಿರ್ಚಿದ್ದಾರೆ ಅನ್ನತಕ್ಕಂಥದ್ದು ಹೇಳಿಕೆಯನ್ನು ಕೊಡುವಂತದ್ದು ಇದೆಯಲ್ಲ, ಇದು ತಪ್ಪು. ಆದ್ರ ಮೇಲೆ ತಪ್ಪು ಅನ್ಸುತ್ತೆ. ಮಾಡ್ಲಿ ಸರ್, ನೋಡಿ ಸರ್, ಧಾರ್ಮಿಕ ಉತ್ಸವ, ಧಾರ್ಮಿಕ ಮಾಡ್ತಾರೆ, ಖುಷಿ ಸರ್, ಖುಷಿ ಮಾಡ್ಲಿ ಸರ್, ಒಂದು ಸಂಭ್ರಮ. ಆದ್ರೆ ಸರ್ ನೀವು ಕೊಟ್ಟಂತ ಹೇಳಿಕೆಗಳನ್ನು ಮತ್ತೆ ಡಿಫೈನ್ ಮಾಡ್ಕೊಳ್ಳೋದು ಟಿವಿ 9 ದಯವಿಟ್ಟು ನೀವು ವಿಸ್ತಾರವಾಗಿ ನೋಡಿ. ಹೋಗ್ತಿದ್ರೆ ಇಲ್ಲ ಅಹಮದ್ ಬೇರೆ ಸರ್, ಕೇಳ್ತಿರೋ ಪ್ರಶ್ನೆ ಸ್ವಾಮಿ ರಜಾಕ್ ಅವರು ನೇರವಾಗಿ ಇಷ್ಟೇ ವಿಚಾರ ಇರೋದು. ಇಲ್ಲಿ ಮೌಲ್ವಿಗಳು ತಲೆಯ ಮೇಲೆ ಮುಂಡಾಸನ್ನ ಸುತ್ತಕೊಳ್ತಾ ಇದ್ದಾರೆ ಅಂತೇಳಿ ಆಗ್ಲಿ, ಸ್ವಾಮೀಜಿಗಳು ತಲೆಯ ಮೇಲೆ ಶಿರವಸ್ತ್ರವನ್ನು ಧರಿಸ್ತಾರೆ ಅಂತೇಳಿ ಆಗ್ಲಿ, ಮುಸ್ಲಿಂ ಹೆಣ್ಮಕ್ಳು ಬುರ್ಖಾವನ್ನ ಯಾಕೆ ಧರಿಸ್ತಾರೆ ಅಂತೇಳಿ ಆಗ್ಲಿ, ಇದ್ಯಾವುದ್ರ ಬಗ್ಗೆ ಕೂಡ ಡಿಬೇಟ್ ಇರಲಿಲ್ಲ. ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಾಗಿದೆ. ತರಗತಿಯ ಒಳಗಡೆ ನೀವು ಹಿಜಾಬ್ ಅನ್ನ ಧರಿಸಬಾರದು ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಸಮವಸ್ತ್ರ ಧರಿಸಿ, ಹಿಜಾಬ್ ಧರಿಸಬಾರದು ಅಂದ್ರೆ ಸಮವಸ್ತ್ರವನ್ನ ಮಾತ್ರ ಪಾಲಿಸಿ, ಸರ್ಕಾರದ ಆದೇಶ ಏನಿದೆಯಪ್ಪ ಅಷ್ಟನ್ನು ಮಾತ್ರ ಫಾಲೋ ಮಾಡಿ ಅಂತೇಳಿ ಕೋರ್ಟ್ ಹೇಳಿದೆ. ನಿಮ್ಗೆ ಅಪೀಲ್ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ರೆ ಸರ್ಕಾರದ ಮೇಲೂ ಕೂಡ ಒತ್ತಡ ತಂದು ಸರ್ಕಾರದಲ್ಲಿ ತನ್ನ ನಿಲುವನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಇಲ್ಲ ಅಂತ ಹೇಳಿ ಅಲ್ಲ. ಆದ್ರೆ ಅದು ಬಿಟ್ಟು ನೀವು ಇದಕ್ಕೆ ಸ್ವಾಮೀಜಿಗಳ ತಲೆ ಮೇಲೆ ಕಟ್ಟಲ್ವಾ,
ಹಿಂದೂ ಹೆಣ್ಮಕ್ಳು ತಲೆ ಮೇಲೆ ಇವೆಲ್ಲವೂ ಕೂಡ ವಾದ ಅಲ್ಲಿ ಎಷ್ಟೋ ಸಾವಿರ ಮುಸ್ಲಿಂ ವಿದ್ಯಾರ್ಥಿನಿಯರ ಭವಿಷ್ಯ ಇವತ್ತು ಅಪಾಯದಲ್ಲಿದೆ. ಅದನ್ನ ಇಟ್ಕೊಂಡು ಮನ್ಸಲ್ಲಿ ಆಯ್ತಪ್ಪ ಅವ್ರಿಗೋಸ್ಕರ ಅವ್ರ ದುಪ್ಪಟ್ಟವನ್ನ ಹಾಕಿ ತೋರಿಸ್ತಾರೆ, ಅವ್ರ ಶಾಲೆನ ಹಾಕಿ ತೋರಿಸ್ತಾರೆ. ಧರ್ಮದ ಅತ್ಯಗತ್ಯವಾದ ಅಂಶ ಅಂದ್ರೆ ಅದಾಗುತ್ತೆ. ಅವರು ಶಾಲೆನ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ವಿಚಾರ ನೀವು ಮರಿತಾ ಇದ್ರಿ. ಕೋರ್ಟ್ ತೀರ್ಪನ್ನ ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಅವಕಾಶಗಳಿದ್ದ ಸಂದರ್ಭದಲ್ಲಿ ಧರ್ಮಗುರುಗಳು ಅಂತ ಹೇಳಿದಂತವರು ರಾಜ್ಯದಲ್ಲಿ ಬಂದ್ ಮಾಡೋದಕ್ಕೆ ನಿಮ್ಗೆ ಅವಕಾಶಗಳಿದ್ದಾಗ ಅದೇ ಧರ್ಮಗುರುಗಳು ಮುಸ್ಲಿಂ ಹೆಣ್ಣು ಮಕ್ಕಳು ನಾಳೆ ನೀವು ಎಕ್ಸಾಮ್ ಹೋಗಿ ಬರೀರಿ, ಹಿಜಾಬ್ ತೆಗ್ದಿಡಿ, ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಧರ್ಮಗುರು ಹಿಂಗ್ ಮಾತಾಡ್ತಾರೆ. ಮಾಡಬೇಕಿತ್ತು ನೀವು ಧರ್ಮ ವಿರುದ್ಧ ಮಾತಾಡ್ಬೇಕಾ? ಹಿಜಾಬ್ ಬೇಕು ಅಂತ ಕೇಳಿದವರು ಇವತ್ತು ಬಂದ್ಬಿಟ್ಟು ಬೇಡಮ್ಮ ಹಿಜಾಬ್ ತೆಗೆದುಕೊಂಡು ಎಕ್ಸಾಮ್ ಬರೀರಿ, ಇದು ಧರ್ಮಗುರುಗಳು ಹೇಳ್ಬೇಕಾ? ನಾವ್ ಹೇಳ್ತಿರೋದು ಅರ್ಥ ಆಗಲ್ವಾ? ಯಾಕೆ ನಾವ್ ಹೇಳ್ತಿರೋದು? ಅವಕಾಶ ಇದೆ, ಅವಕಾಶ ಇದೆ. ಸರ್ಟನ್ ಟೈಮ್ಸ್ ಸಂದರ್ಭ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸರಿ 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 ಧನ್ಯವಾದ. ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.